ಮೆಂಟರ್, ಮೈ ಕೋಚ್, ಮೈ ಲೈಫ್ ಡಿಸೈನರ್ ಅಂತ ಹೇಳ್ಬೋದು. ವರ್ಲ್ಡ್ ದಿ ಬೆಸ್ಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಮಾನ್ ಶ್ರೀ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಅವರಿಗೆ ದಿನಕ್ಕೆ ಎಷ್ಟು ಬಾರಿ ನೆನೆಸ್ತೀವೋ ಗೊತ್ತಿಲ್ಲ. ಅವ್ರನ್ನ ನಮ್ಮ ಲೈಫನ್ನು ಲೈಫ್ ಸ್ಟೈಲ್ ಆಗಿ ಪರಿವರ್ತನೆ ಮಾಡಿದ್ದಾರೆ. ನಮ್ಮ ಝೂಮ್ ಮೀಟಿಂಗ್ ಇರ್ಬೋದು ಅಥವಾ ನಾವು ಯಾರು ಮಾತಾಡೋದಿರ್ಬೋದು, ಮೀಟಿಂಗಲ್ಲಿ ಇರ್ಬೋದು, ಯಾವಾಗಲೂ ಅವ್ರನ್ನ ನಾವು ನೆನೆಸ್ತಾ ಇರ್ತೀವಿ. ಸೊ ಯಾಕಂದರೆ ಒಬ್ಬ ವ್ಯಕ್ತಿಯನ್ನು ಶಕ್ತಿಯೆಲ್ಲ ಮಹಾಶಕ್ತಿಯಾಗಿ ಕನ್ವರ್ಷನ್ ಮಾಡಿದಂಥ ವ್ಯಕ್ತಿ, ಒಂದು 4 ಜನದ ಮುಂದೆ ಮಾತಾಡಲಿಕ್ಕೆ ಯೋಚನೆ ಮಾಡಬೇಕಾದಂಥ ವ್ಯಕ್ತಿಗಳನ್ನು ಇವತ್ತು ಸಾವಿರಾರು ಜನ, ಲಕ್ಷಾಂತರ ಜನರ ಮುಂದೆ ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂಥ. ಸೊ ಅವ್ರನ್ನ ಯಾವತ್ತೂ ನೆನೆಸ್ಬೇಕು. ಜನ್ಮ ಕೊಟ್ಟಿದ್ದು ತಂದೆ ತಾಯಿ ಆದರೆ ಜೀವನ ರೂಪಿಸ್ಕೊಟ್ಟವರು ಒಂದು ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟ್ ಹೌದವರು? ಸೊ ಇವತ್ತು ಜೀವನನ ಹೇಗೆ ನಿಭಾಯಿಸಬೇಕು, ಜೀವನದಲ್ಲಿ ಹೇಗೆ ಬದಲಾಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಇವತ್ತು ನಮಗೆ ಈಸ್ಟ್ ಪ್ಲೇಸ್ ಎಂಬ ಒಂದು ಅವಕಾಶಗಳನ್ನು ಕೊಟ್ಟು ಇವತ್ತು ಈ ಒಂದು ಸಂಸ್ಥೆಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಡೆವಲಪ್ಮೆಂಟಿಗೆ ಅವಕಾಶ ಮಾಡಿಕೊಟ್ಟು ಅಂತ ಹೇಳ್ಬೋದು. ಸೊ ಹಾಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ನಮ್ಮ ರಾಯಲ್ ಚಾಲೆಂಜರ್ಸ್ನ ಒಂದು ಕೋರ್ ಮೀಟಿಂಗ್. ಕೋರ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಅದಕ್ಕೊಂದು ವ್ಯಾಲ್ಯೂನೇ ಬೇರೆ ಇದೆ. ಕರೆಕ್ಟ್ ಹೌದಲ್ವ? ನಾವು ಕಾಮನ್ ಆಗಿ BOP ಕೊಡ್ತಕ್ಕಂಥದ್ದೇ ಬೇರೆ, ಅದಾದಮೇಲೆ ಬೋರ್ಡ್ ಮೀಟಿಂಗ್ ಅಂತಲೂ ಬರುತ್ತೆ, ತುಂಬ ಇದೆ. ಆದರೆ ಇವತ್ತು ಕರೆದಂಥ ಉದ್ದೇಶ ಏನಂತ ಹೇಳಿದ್ರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಮೈಸೂರು ಅಂತಕ್ಕಂಥದ್ದು ಇವತ್ತು ಜಗತ್ ಪ್ರಸಿದ್ಧಿಯಾದಂಥ ಪ್ಲೇಸ್. ಸರ್ ನೀವು ಆದಷ್ಟು ನನ್ನ ಕಮ್ಯುನಿಕೇಷನಲ್ಲಿ ಇರಿ. ನಾನು ಟೀಚರ್ ಅಲ್ಲ, ನೀವು ಸ್ಟೂಡೆಂಟ್ ಅಲ್ಲ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಎಷ್ಟಿದೆ ಅದನ್ನು ನಾನು ನಿಮ್ಮ ಹತ್ರ ಮಾತಾಡ್ತಾ ಇರ್ತೀನಿ. ಸೊ ನನಗೊಂದು ಆಸೆ, ಆಲ್ ಓವರ್ ಇಂಡಿಯಾ ನಾವು ಒಂದು ಒಳ್ಳೆ ಟೀಮನ್ನು ಮಾಡಿದ್ವಿ. ಆಲ್ ಓವರ್ ಇಂಡಿಯಾ, ಇಲ್ಲಿ ಅಂತ ಅಲ್ಲ, ಆಲ್ ಓವರ್ ಇಂಡಿಯಾ. ಡೆಲ್ಲಿ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಬಿಹಾರ್ ಇರ್ಬೋದು, ಪಟ್ನಾ ಇರ್ಬೋದು, ಕಾನ್ಪುರ್ ಇರ್ಬೋದು, ಬನಾರಸ್ ಇರ್ಬೋದು, ಬಾಂಬೆ ಇರ್ಬೋದು, ಪೂನಾ ಇರ್ಬೋದು, ಕ್ಯಾಲ್ಕಟ್ ಇರ್ಬೋದು, ಈ ಕಡೆ ಹೋದರೆ ತಮಿಳ್ನಾಡು, ಆಂಧ್ರ, ಗೋವಾ, ಕೇರಳ, ಇನ್ಕ್ಲೂಡಿಂಗ್ ಕರ್ನಾಟಕ. ಸೊ ನಿರಬಟ್ಟು 3 ಲಕ್ಷ ಜನ ವ್ಯಕ್ತಿಗಳು ಇವತ್ತು ನಮ್ಮ RK ಫೌಂಡೇಶನ್ಸ್ ಅಂತ ನಾವೇನು ಟೀಮ್ ಮಾಡಿದ್ದೀವಿ ಅದ್ರ ಕೆಳಗೆ ಕೆಲಸ ಮಾಡ್ತಾ ಇದ್ದಾರೆ. ಯಾರು ಎಲ್ಲಿ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ, ಪ್ಲೇಸ್ ಮಾತ್ರ ಗೊತ್ತು. ಅಷ್ಟು ಜನ ವ್ಯಕ್ತಿಗಳು ನಮ್ಮ ಫಾರಲ್ಲಿ ಅವ್ರ ಲೈಫ್ ಸ್ಟೈಲಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಲೈಫ್ ಸ್ಟೈಲಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಲೈಫ್ ಸ್ಟೈಲ್ ಬದಲಾಗ್ತಾ ಇದೆ. ಇದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಇವತ್ತು ಮೈಸೂರು ಅಂತಕ್ಕಂಥ ಒಂದು ದೊಡ್ಡ ಪ್ರಾಂತ್ಯ ಅಂತ ಹೇಳ್ಬೋದು. ನಿಯರ್ಬೌಟ್ ಒಂದು 75 lakhs ಒಂದು ಆವರೇಜ್ ಪೀಪಲ್ ಇರ್ಬೋದು, ನನಗೆ ಗೊತ್ತಿಲ್ಲ. ಮೈಸೂರು ಡಿಸ್ಟಿಕ್ ಇರ್ಬೋದಲ್ಲ ಸರ್? 70ರಿಂದ 75 ಲಕ್ಷ ಇರ್ಬೋದು ಅಂತ ಕಾಣುತ್ತೆ. ಸೊ ಬ್ಯಾಂಗ್ಳೂರಲ್ಲಿ ಒಂದು ಹೈ ಕ್ರಿಯೇಟ್ ಆಗಿದೆ. ವಿಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ದು ಒಂದು ಒಳ್ಳೆ ತಂಡವನ್ನು ಕಟ್ಟಿದ್ದಾರೆ. ಅದರಲ್ಲಿ ಎಕ್ಸ್ಪೆಷಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಒಂದು ದೊಡ್ಡ ತಂಡವನ್ನು ಅಲ್ಲಿ ಕಟ್ಟಿದ್ದಾರೆ. ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಅಷ್ಟು ದೊಡ್ಡ ಮಟ್ಟಕ್ಕೆ ಅಂತ ಹೇಳಿದ್ರೆ ಇವತ್ತು ಕಂಪನಿಗೆ ಒಂದು ಬ್ರ್ಯಾಂಡ್ ಲೆವೆಲ್ಗೆ ಆ ಟೀಮ್ ಹೋಗ್ತಾ ಇದೆ. ಸೊ ಅದೇ ರಾಯಲ್ ಚಾಲೆಂಜರ್ಸ್ ಟೀಮು ಬ್ಯಾಂಗ್ಳೂರಲ್ಲಿ ಒಂದು ವೇಗದಲ್ಲಿ ಹೋಗ್ತಾ ಇದೆ. ಅದೇ ರಾಯಲ್ ಚಾಲೆಂಜರ್ಸ್ ಟೀಮಿನ ರಾಯಲ್ ಚಾಲೆಂಜರ್ಸ್ ಟೀಮ್ ಇವತ್ತು ಎಲ್ಲ ರೀತಿಯಲ್ಲೂ ದೊಡ್ಡ ಮಟ್ಟಕ್ಕೆ ಡೆವಲಪ್ಮೆಂಟ್ ಆಗ್ತಾ ಇದೆ ಸ್ನೇಹಿತರೆ. ಅವ್ರದ್ದೇ ಆದ ಒಂದು ವಿಂಗ್, ಅದು ಮೈಸೂರು, ಕುಶಾಲನಗರ, ಪ್ರಿಯಾಪಟ್ಟಣ, KR ನಗರ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗ್ತಾ ಇದೆ. ವೇಗ ಇದೆ, ಇಲ್ಲ ಅಂತ ಹೇಳಲ್ಲ, ಆದರೆ ಆ ಮಟ್ಟಕ್ಕೆ ವೇಗ ಇಲ್ಲ. ಸೊ ಹಾಗಾಗಿ ನಾನು ಸಾಧ್ಯತೆ ಆದಷ್ಟು ಸೆಲೆಕ್ಟೆಡ್ ಕರೀರಿ ಅಂತ ಹೇಳಿದೆ. ನನಗೆ ಇಷ್ಟು ಜನ ಬರ್ತಾರೆ ಅಂತ ನನಗೂ ಗೊತ್ತಿರಲಿಲ್ಲ. ನಾನೊಂದು 15 ಜನ ಬರ್ಬೋದು ಅಂತ ನನಗೆ ಸಿಗ್ಲಿತ್ತು, ಒಂದು 15 ಜನ. ಯಾಕಂದರೆ ನನಗೆ ಬೇಕಾಗಿರ್ತಕ್ಕಂಥದ್ದು ಕಮಿಟೆಡ್ ಲೀಡರ್ಸ್. ಕಮಿಟೆಡ್ ಲೈಫಲ್ಲಿ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋ ಒಂದು ಕಮಿಟೆಡ್ ಲೀಡರ್ಸ್ ನಮಗೆ ಬೇಕಾಗಿದೆ. ಒಬ್ಬ ಗುರು, ಒಬ್ಬ ಕೋಚ್ ಅನ್ನೋ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಇವತ್ತು ಸಚಿನ್ ತೆಂಡೂಲ್ಕರ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಒಬ್ಬ ಕೋಚ್ ಅನ್ನೋರು ಇಲ್ಲ ಅಂತ ಹೇಳಿದ್ರೆ ನಮ್ಮ ಮೋದಿಜಿನೂ ಇವತ್ತು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಅಂದರೆ ಯಾವುದೇ ಫೀಲ್ಡಲ್ಲಿ ಹೋದ್ರೂ ಒಬ್ಬ ಕೋಚ್ ಅನ್ನೋದು ಬೇಕಾಗಿದೆ. ವಿತೌಟ್ ಕೋಚ್ ಯಾರೂ ಹೆಸರು ಮಾಡಿಲ್ಲ ಸ್ನೇಹಿತರೆ. ಕರೆಕ್ಟ್ ಹೌದಲ್ವ? ಆದರೆ ಎಲ್ಲಕ್ಕಿಂತ ಹೆಸರು ಮಾಡಿದವ್ರು ಯಾರು ಗೊತ್ತಾ? ಕೋಚ್ ಬ್ಯಾಕ್ಗ್ರೌಂಡಲ್ಲಿ ಮಾತ್ರ ಇರ್ತಾರೆ. ಹೆಸರು ಮಾಡಿದವರೆಲ್ಲ ಕೋಚಿನ ತಗೊಂಡು ಹೆಸರು ಮಾಡಿದಂಥವ್ರು ಇದೆ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಗಾಡ್ ಅಂತ ಹೇಳ್ತಾರೆ, ಆದರೆ ಅವ್ರ ಕೋಚ್ ಯಾರಿಗೂ ಗೊತ್ತಿಲ್ಲ. ಸಚಿನ್ ತೆಂಡೂಲ್ಕರ್ ಎಲ್ಲರಿಗೂ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಕೋಚ್ ಯಾರಿಗೂ ಗೊತ್ತಿಲ್ಲ, ಆದರೆ ವಿರಾಟ್ ಕೊಹ್ಲಿ ಯಾರಂತ ಎಲ್ಲರಿಗೂ ಗೊತ್ತಿದೆ. ಕರೆಕ್ಟ್ ಹೌದವ್ರು? ಸೊ ಹಾಗಾಗಿ ಇವತ್ತು ನಿರ್ದಿಷ್ಟವಾಗಿ ಈ ಟೀಮನ್ನ ಒಂದು ಚಾಲೆಂಜ್ ಆಗಿ ತೊಗೊಂಡಿದ್ದೀನಿ. ರಾಯಲ್ ಚಾಲೆಂಜರ್ಸ್ನ ಒಂದು ಮೈಸೂರು ಡಿಸ್ಟಿಕ್ ಏರಿಯಾದಲ್ಲಿರ್ತಕ್ಕಂಥ ಒಂದು ಬೆಲ್ಟ್ ಏನಿದೆ ಅದನ್ನು
ನಮ್ಮ ಬ್ಯಾಂಗ್ಳೂರಿಗೆ ಸಂಬಂಧಪಟ್ಟಂತ ಟ್ವಿಂಕಲ್ ಸ್ಟಾರ್ ಅಂತ ಏನು ರಾಯಲ್ ಚಾಲೆಂಜರ್ಸ್ ಶರವೇಗದಲ್ಲಿ ಹೋಗ್ತಾ ಇದೆ, ಅದಕ್ಕೆ ಬೀಟ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇವತ್ತಿನ ಕಾನ್ಸೆಪ್ಟ್ ಅಜೆಂಡಾ ಇವತ್ತು ಬಂದಿರೋದು ಅದೇ ಉದ್ದೇಶ. ರೆಡಿ ಇದ್ದೀರಾ? ಬೀಟ್ ಮಾಡಕ್ ರೆಡಿ ಇದ್ದೀರಾ? ಜೀವನದಲ್ಲಿ ಏನಾದ್ರೂ ಒಂದು ಚಾಲೆಂಜ್ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿ ಗೆಲ್ಲಿಕ್ಕಾಗತ್ತೆ. ಚಾಲೆಂಜ್ ಇಲ್ಲ ಅಂತ ಹೇಳಿದ್ರೆ ನಾವೇನು ಗೆಲ್ಲಿಕ್ಕಾಗಲ್ಲ. ಅದು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅಂತಲ್ಲ, ನಮ್ಮ ಪರ್ಸನಲ್ ಲೈಫಲ್ಲೂ ಅಷ್ಟೇ. ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಹಠ ಇದ್ದಂಥ ವ್ಯಕ್ತಿಗಳು ಏನಾದ್ರು ಒಂದು ಸಾಧನೆ. ನಾನು ಒಂದು ಮಾತು ಹೇಳ್ತೀನಿ ಸ್ನೇಹಿತರೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ತುಂಬಾ ಓದ್ದವ್ರು ಏನು ದೊಡ್ಡ ಸಾಧನೆ ಮಾಡಿಲ್ಲ ಸ್ನೇಹಿತರೆ. ತುಂಬಾ ಓದ್ದವರೆಲ್ಲ ಏನಂತ ದೊಡ್ಡ ಸಾಧನೆ ಮಾಡಿಲ್ಲ. ಒಂದು 5% ಮಾತ್ರ ತುಂಬಾ ಓದ್ದವ್ರು ದೊಡ್ಡ ಸಾಧನೆ ಮಾಡಿರೋದು. 95% ಸಾಧನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಂತ ಹೇಳಿದ್ರೆ ಲೋವರ್ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್. ಈ ಮಿಡಲ್ ಕ್ಲಾಸ್ ಅನ್ನೋ ಪದ ಇದೆಯಲ್ಲ, ಅದನ್ನ ಹಣೆಪಟ್ಟಿಯಿಂದ ತೆಗಿಲಿಕ್ಕೆ ಒಂದು ಒಳ್ಳೆ ಅವಕಾಶ ಇವತ್ತು ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ನಿಮಗೆ. ಆ ಕಾನ್ಸೆಪ್ಟ್ ಅಲ್ಲಿ ನಾನು ಅದೇ ಕಾಣ್ತೀನಿ, ಹೆಲ್ತ್ ಬಗ್ಗೆ ಇರ್ಬೋದು, ಪ್ರಾಡಕ್ಟ್ ಬಗ್ಗೆ ಇರ್ಬೋದು, ಅಥವಾ ಪ್ಲಾನ್ ಬಗ್ಗೆ ನಾನು ಹೇಳಲಿಕ್ಕೆ ಬಂದಿಲ್ಲ. ಇವತ್ತು ಆಲ್ರೆಡಿ ಹೆಲ್ತ್, ಪ್ರಾಡಕ್ಟ್, ಬಿಸ್ನೆಸ್ ಪ್ಲಾನ್ ಆಲ್ರೆಡಿ ಎಲ್ಲ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ ಸರ್. ಸೊ ಆದ್ರೆ ಇದನ್ನ ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ ಸ್ನೇಹಿತರೆ. ಸೊ ಒಬ್ರು ಹೇಳೋರು ಇರಬೇಕು, ಒಬ್ರು ಕೇಳಕ್ಕೂ ಇರಬೇಕು, ಒಬ್ರು ಬೆಳೆಸಕ್ಕೂ ಇರ್ಬೇಕು. ಕರೆಕ್ಟ್ ಹೌದು ಅಲ್ವೋ? ನನಗೆ ಹೇಳೋರು ಇದ್ದಾರೆ, MD ಸರ್, ಸಂತೋಷ್ ನಿನ್ ಕೆಲವೊಂದು ಕಲೆ ಇದೆ, ನೀನ್ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು, ನಿನ್ ಕೆಲ ಸಾಧ್ಯತೆ ಇದೆ, ಯು ಆರ್ ಎ ಬ್ರ್ಯಾಂಡ್, ಯು ಆರ್ ಎ ಯೂನಿಕ್, ಇಡೀ ಇಂಡಿಯಾದಲ್ಲೇ ನೇಮ್ ಆಗುತ್ತೆ ಅಂತ ಹೇಳ್ತಿದ್ರು. ಅದು ನಾನು ಸೆಲ್ಫ್ ಆಗಿ ಖುಷಿಯಾಗಿ ತಗೋತಿದ್ದೆ. ಕೆಲವರಿಗೆ ಒಬ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನೋಡಿ ಎಷ್ಟು ಮೇಲೇರಿಸ್ತಾ ಇದಾರೆ ಅನ್ಸುತ್ತೆ. ಕರೆಕ್ಟ್ ಹೌದೋ ಅಲ್ವೋ? ಆದ್ರೆ ಅವ್ರು ಹೇಳ್ಬೇಕಾದ್ರೆ ನನಗೆ ನಾನು ಖುಷಿ ಆಗ್ತಿದ್ದೆ, ನನ್ನ ಬಗ್ಗೆನೂ ಈ ತರ ಒಬ್ರು ಮಾತಾಡೋರು ಇದ್ದಾರೆ, ನಿನ್ ಕೆಲ ಸಾಧ್ಯತೆ ಇದೆ ಅಂತ ಹೇಳೋ ವ್ಯಕ್ತಿ ಇದಾರಲ್ಲ ಅಂತ ಹೇಳಿ ಅವತ್ತು ನಾನು ಅದನ್ನ ಪಾಸಿಟಿವ್ ಆಗಿ ತಗೊಂಡೆ ಸ್ನೇಹಿತರೆ. ಇವತ್ತು ಇಡೀ ಕಂಪನಿಯಲ್ಲಿ 4 ರಿಂದ 4.5 ಕೋಟಿ ಇನ್ಕಮ್, ಇಡೀ ಇಂಡಿಯಾದಲ್ಲಿ ಒಂದು ಬ್ರ್ಯಾಂಡ್ ಲೀಡರ್ ಆಗಿ ಇವತ್ತು ಹೊರಹೊಮ್ಮಿದ್ದೀನಿ. ಅದಕ್ಕೆ ನೀನು ಒಬ್ಬ ವ್ಯಕ್ತಿ ನಿಮ್ಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇದ್ದಂತ ವ್ಯಕ್ತಿ ಇವತ್ತು ನಾನು ಹೊರಹೊಮ್ಮಲಿಕ್ಕೆ ಸಾಧ್ಯತೆ ಇದೆ. ಯಾಕೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ಸಾಧಕ ಇದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಬ್ಬ ಸಾಧಕ ಇದ್ದಾನೆ. ಅದನ್ನ ಹುಡುಕಿ ಹೊರಗೆ ತರ್ತಕ್ಕಂಥ ಒಬ್ಬ ಕೋಚ್ ನಿಮಗೆ ಬೇಕಾಗಿದೆ. ಇವತ್ತು ಇಡೀ ಜಗತ್ತಲ್ಲಿ ಹೈಯೆಸ್ಟ್ ರಾಮನ ದೇವಸ್ಥಾನಕ್ಕಿಂತ ಜಾಸ್ತಿ ಆಂಜನೇಯನ ದೇವಸ್ಥಾನ ಸರ್. ನಾವು ಕರೆಕ್ಟ್ ಹೌದು ಅಲ್ವೋ? ಆದ್ರೆ ಆಂಜನೇಯ ಪರಮ ಭಕ್ತ ರಾಮನ್ಗೆ. ಅಂದ್ರೆ ಆ ಶ್ರೀರಾಮಂದೇ ದೇವಸ್ಥಾನ ಅಷ್ಟಿಲ್ಲ, ಆಂಜನೇಯನ್ ಇದ್ದಿದೆ ಅಂತ ಹೇಳಿದ್ರೆ ಆ ಆಂಜನೇಯನ ಶಕ್ತಿ ಹೊರಗೆ ತಂದಿದ್ದ ಒಬ್ಬ ಜಾಂಬವಂತ ಸರ್. ಅವತ್ತೇನಾದ್ರೂ ನಿನ್ ಕೆಲ ಆರಬಲ್ಲೆ, ನಿನ್ನ ಕೈಲಿ ಸಾಧ್ಯತೆ ಇದೆ, ನೀನು ಶ್ರೀಲಂಕಾಗೆ ಹೋಗ್ಬೋದು, ಸೀತಾಮಾತೆಯನ್ನ ನೋಡ್ಕೊಂಡ್ ಬರ್ಬೋದು ಅನ್ನೋ ಒಂದು ಆ ಛಲ ಹುಡ್ಸಿಲ್ಲ ಅಂತಿದ್ರೆ ಜಾಂಬವಂತ ಇವತ್ತು ಯಾವುದೇ ಕಾರಣಕ್ಕೂ ಆಂಜನೇಯ ಯಾರು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ಆಂಜನೇಯ ಕಳಿಸಿದ್ದು ಜಾಂಬವಂತ. ಆದ್ರೆ ಜಾಂಬವಂತಂಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲೂ ದೇವಸ್ಥಾನಗಳೇ ಇಲ್ಲ. ಕರೆಕ್ಟ್ ಹೌದು ಅಲ್ವೋ? ಅಂದ್ರೆ ಯೋಚನೆ ಮಾಡಿ ಸ್ನೇಹಿತರೆ, ಇವತ್ತು ಈ ಕಾರ್ಯಕ್ರಮ ಇರ್ಬೋದು ಅಥವಾ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಯಾರು ನಿಮ್ಮ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಮಾತಾಡಿ, ನಾನೇ ಅಂತಲ್ಲ, ಇವರೇ ಅಂತಲ್ಲ, ಯಾರೇ ಆಗಲಿ, ನಿಮ್ಮ ಜೀವನದಲ್ಲಿ ಫ್ರೆಂಡ್ಸೇ ಇರಲಿ, ಅವ್ರನ್ನ ಕಳ್ಕೊಳಕ್ ಹೋಗ್ಬೇಡಿ. ನಿನ್ ಕೈಲಿ ಆಗುತ್ತೆ, ನೀನ್ ಮಾಡ್ಬೋದು, ಜೀವನದಲ್ಲಿ ಏನಾರು ಆಗುತ್ತೆ, ಇವತ್ತೇನಾಗಿದೆ ಅದು ಏನಲ್ಲ, ಮುಂದೆ ಒಳ್ಳೇದಾಗುತ್ತೆ ಅನ್ನೋ ಮೈಂಡ್ ಸೆಟ್ ಅಲ್ಲಿ ಯಾರು ಮಾತಾಡ್ತಾರಲ್ಲ ಅವ್ರನ್ನ ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡಿ. ತುಂಬಾ ಅಟ್ಟಕ್ಕೆ ಏರಿಸ್ತಾರಲ್ಲ, ಅವ್ರ ಹತ್ರ ಅಟ್ಟಕ್ಕೂ ಏರಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಕೆಲ ಆಗುತ್ತೆ, ನಾನು ಇದೀನಿ ಅನ್ನೋ ಭರವಸೆ ಕೊಟ್ಟ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಕಳ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲಿ ಕಷ್ಟಪಟ್ಟೆ ಬಂದಿದ್ದಾರೆ ಸ್ನೇಹಿತರೆ. ಯಾರು ಬರ್ಬೇಕಾದ್ರೆ ಮೋದಿಜಿ ಈ ಜಗತ್ತಿಗೆ ಇಂಟ್ರೊಡ್ಯೂಸ್ ಆಗ್ಬೇಕಾದ್ರೆ ನೀನು PM ಅಂತೇಳಿ ಹುಟ್ಟಿಲ್ಲ. ಕರೆಕ್ಟ್ ಹೌದಲ್ವೋ? ರಾಷ್ಟ್ರಪತಿ ಅಬ್ದುಲ್ ಕಲಾಂ ನೀನು ರಾಷ್ಟ್ರಪತಿ ಆಗ್ತೀಯ ಅಂತ ಅವ್ರು ಹುಟ್ಟಿಲ್ಲ. ಇವತ್ತು ಇಡೀ ದೇಶದ ಪ್ರೆಸಿಡೆಂಟ್ ಆಗಿ ಇವತ್ತು ರಾಷ್ಟ್ರಪತಿ ಅಂದ್ರೆ ಏನ್ ಗೌರವ ಅಂತ ತೋರಿಸ್ಕೊಟ್ಟಿದ್ದು ಡಾಕ್ಟರ್ ಅಬ್ದುಲ್ ಕಲಾಂ. ಕರೆಕ್ಟಾ? ಆದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಪೇಪರ್ ಮಾಡ್ತಾ ಇದ್ದಾರೆ. ಅವ್ರ ಮನೆಗೂ ಹೋಗಿ ಬಂದಿದ್ದೀನಿ ನಾನು. ಅವ್ರ ಮನೇನೂ ಈಗಲೂ ಝೂಮ್ ಮಾಡಿದ್ದಾರೆ, ಆಡಿಟೋರಿಯಂ ಎಲ್ಲ ಮಾಡಿ ರೆಡಿ ಮಾಡಿದರೆ ಹೇಗಿತ್ತು ಹಾಗೆ ರೆಡಿ ಮಾಡಿ. ಅವ್ರ ಹತ್ರ ಇದ್ದಿದ್ದೆ 4 ಸೂಟ್ಗಳು ಬಿಟ್ಟರೆ, ಸ್ವಲ್ಪ ಬುಕ್ಗಳು ಬಿಟ್ಟರೆ ಬೇರೆ ಏನಿರಲಿಲ್ಲ ಸ್ನೇಹಿತರೆ. ಆದರೆ ಅವ್ರ ದೇಶಕ್ಕೆ ಏನಾದರೂ ಕೊಟ್ಟು ಹೋಗ್ಬೇಕು ಅನ್ನೋ ಆಲೋಚನೆ ಸ್ನೇಹಿತರೆ. ಯಾರು ನನಗೆ ಅಂತ ಕೆಲಸ ಮಾಡ್ತಾರೆ ಅವ್ರದ್ದು ಡೆವಲಪ್ಮೆಂಟ್ ಕಮ್ಮಿ, ಇತರಿಗೆ ಅಂತ ಯಾವಾಗ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರು ಆಟೋಮೆಟಿಕ್ಲಿ ಹೆಸರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಮೋದಿಜಿ ಇರ್ಬೋದು, ಒಬ್ಬ ಚಾ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ದಯವಿಟ್ಟು ಪಕ್ಷದವ್ರು ಇದ್ರು ಬೇಜಾರು ಮಾಡ್ಕೊಬಿಡಿ. ನಾನು ಪಕ್ಷದ ಬಗ್ಗೆ ಮಾತಾಡ್ತಾ ಅಲ್ಲ, ಪಕ್ಷದವ್ರು ಇದ್ರು ಬೇಜಾರಾಗಬಾರ್ದು. ಒಬ್ಬ ವ್ಯಕ್ತಿ ಹೇಗಿದ್ದವ್ರು ಹೇಗಾಗಿದ್ದಾರೆ ಅಂತ ನಾನು ಮಾತಾಡ್ತೇನೆ. ಅದು ಎಕ್ಸಾಂಪಲ್, ಲೀಡ್ ಬೈ ದ ಎಕ್ಸಾಂಪಲ್ ಇರೋರ ಬಗ್ಗೆ ನಾವು ಮಾತಾಡ್ಬೇಕು. ಕರೆಕ್ಟ್ ಹೌದು ಅಲ್ವೋ? ಇವತ್ತೊಬ್ಬ ಚಾ ಮಾರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ದೇಶದ ಪ್ರಧಾನಿ 3ನೇ ಬಾರಿ ಆಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡ್ಬೇಕಲ್ಲ. ಆದ್ರೆ ಅವ್ರಿಗೆ ಪ್ರಧಾನಿ ಅಂತ ಡಿಕ್ಲೇರ್ ಮಾಡಿದ ತಕ್ಷಣ ಅವ್ರು ಸುಮ್ಮನೆ ಕೂತ್ರ, ಅವ್ರೇನ್ ಮಾಡಿದ್ರೆ ಹೇಳಿ, ಎಲ್ಲಾ ಕಡೆನೂ ಓಡಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಕರೆಕ್ಟ್ ಅಲ್ವಾ?
ಇಂಥ ಸ್ಟೇಟ್ ಅಂತ ನೋಡಲಿಲ್ಲ. ಇವತ್ತು ಅದೊಂದು ರೆಕಾರ್ಡ್ ಇದೆ. ಪ್ರಧಾನಮಂತ್ರಿ ಅಂತ ಡಿಕ್ಲೇರ್ ಆದಮೇಲೆ ಒಬ್ಬ ವ್ಯಕ್ತಿ 5 ಲಕ್ಷ ಕಿಲೋಮೀಟರ್ ಜರ್ನಿಯನ್ನು ಮಾಡಿರ್ತಕ್ಕಂಥ ಹಿಸ್ಟ್ರಿ ಅದು ಅವ್ರ ಹೆಸರಲ್ಲಿದೆ ಅಂತ ಹೇಳ್ತಾರೆ. ನಮಗೂ ಗೊತ್ತಿಲ್ಲ ಸ್ನೇಹಿತರೆ, ಹೇಳೋದ ನಾವು ಕೇಳಿದೀವಿ ಸ್ನೇಹಿತರೆ. ಅಂದರೆ ಸಾಧನೆ ಮಾಡಿರೋರೆಲ್ಲ ಯಾರು ಜಾಸ್ತಿ? ಸಾಮಾನ್ಯ ವ್ಯಕ್ತಿಗಳೇ. ಅಸಾಮಾನ್ಯ ವ್ಯಕ್ತಿಗಳು ಯಾರು ಮಾಡಿಲ್ಲ. ಇವತ್ತು ನಮಗೆ ಕಂಡಂಗೆ ಜಿಯೋ ಪೆಟ್ರೋಲ್ ಬ್ಯಾಂಕ್ ಇದೆ, ಜಿಯೋ ಮೊಬೈಲ್ ಇದೆ, ಕರೆಕ್ಟ್ ಹೌದೋ ಅಲ್ವೋ? ಇದೇ ಪೆಟ್ರೋಲ್ ಬ್ಯಾಂಕಲ್ಲಿ ಒಬ್ಬ ಪೆಟ್ರೋಲ್ ಹಾಕ್ತಿದ್ದಂಥ ವ್ಯಕ್ತಿ ಒಂದು ಕನಸನ್ನ ಕಂಡ್ರು, ನಾನು ಅಗಬ್ಧ ಶ್ರೀಮಂತ ಆಗಬೇಕು, ಇಂಥ ಪೆಟ್ರೋಲ್ ಬ್ಯಾಂಕ್ ಸಾವಿರಾರು ಆಗಬೇಕು ಅಂತ ಕನಸನ್ನ ಕಂಡ್ರು. ಅದೇ ವ್ಯಕ್ತಿ ಪೆಟ್ರೋಲ್ ಹಾಕ್ಬೇಕಾದ್ರೆ ಪೆಟ್ರೋಲ್ ಚೆಲ್ಲೋಗ್ತಾ ಇದೆ, ಓನರ್ ಬಂದು ಅಲ್ಲಿದ್ದವರು ಮ್ಯಾನೇಜರ್ ಬಂದು ತಲೆ ಮೇಲೆ ಹೊಡೆದಿದ್ದಾರೆ. ಇದೇ ನಮ್ಮ ಧೀರುಭಾಯ್ ಅಂಬಾನಿಗೆ ಸ್ನೇಹಿತರೆ. ನಿಗಾ ಇಟ್ಕೊಂಡು ಪೆಟ್ರೋಲ್ ಹಾಕೋ, ಪೆಟ್ರೋಲ್ ಹೊರಗೆ ಹೋಗ್ತಾ ಇದೆ ಅಂತೇಳಿ. ಆದರೆ ಅವ್ರ ಕಾನ್ಸಂಟ್ರೇಷನ್ ಎಲ್ಲಿತ್ತು ಗೊತ್ತಾ? ಇಂಥ ಪೆಟ್ರೋಲ್ ಬ್ಯಾಂಕನ್ನು ಸಾವಿರಾರು ಮಾಡಬೇಕು ಅನ್ನೋ ಉದ್ದೇಶ. ಇವತ್ತು ಸಾವಿರಾರು ಪೆಟ್ರೋಲ್ ಬ್ಯಾಂಕ್ ಏನು, ಎಷ್ಟು ಪೆಟ್ರೋಲ್ ಬ್ಯಾಂಕ್ ಲೆಕ್ಕ ಇಲ್ಲ, ಕರೆಕ್ಟಾ? ಏಷ್ಯಾದ ನಂಬರ್ 1 ಶ್ರೀಮಂತ, ಜಗತ್ತಿನ 3ನೇ ಶ್ರೀಮಂತ ಇವತ್ತು ನಮ್ಮ ಧೀರುಭಾಯ್ ಅಂಬಾನಿ. ಕರೆಕ್ಟ್ ಹೌದಲ್ವ? ಅಂದರೆ ಸಾಧನೆ ಮಾಡಿರೋರೆಲ್ಲ ಆರ್ಡಿನರಿ ಪರ್ಸನ್ ಸ್ನೇಹಿತರೆ. ಯಾಕೆ ಈ ಮಾತನ್ನು ಹೇಳಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ, ನಾವು ಎಷ್ಟೋ ನಮ್ಮಲ್ಲಿ ಅಳಕಿರುತ್ತೆ, ನಾವು ಸಾಮಾನ್ಯ ವ್ಯಕ್ತಿಗಳು, ನಮಗೆ ಸಪೋರ್ಟ್ ಇಲ್ಲ, ನಮಗೆ ಬೆನ್ನೆಲುಬಿಲ್ಲ, ನಮ್ಮ ತಂದೆ ತಾಯಿ ನಮಗೇನೂ ಮಾಡಿಕೊಟ್ಟಿಲ್ಲ, ಅವ್ರೇನಾದ್ರು ಒಳ್ಳೆ ರೀತಿ ಓದಿಸಿದ್ರೆ, ನಮ್ಗೇನಾದ್ರು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ರೆ, ನಮಗೂ ಒಂದು 10 ಎಕರೆ 5 ಎಕರೆ ಹೊಲ ಬಿಟ್ಟಿದ್ರೆ, ನಾನು ಒಂದು ಒಳ್ಳೆ ಕಾರಲ್ಲಿ ಓಡಾಡ್ತಿದ್ದೆ, ನಾನು ಒಂದು ಒಳ್ಳೆ ಮನೇಲಿ ಇರ್ತಿದ್ದೆ ಅಂತ ಎಷ್ಟೋ ಜನ ಮಾತಾಡ್ತಾರೆ ಸ್ನೇಹಿತರೆ. ಅದೇ ಸ್ವಲ್ಪ ಜನ್ರೇಷನ್ ಚೇಂಜ್ ಆಗಿಬಿಟ್ರೆ 20 ವರ್ಷದ ನಂತರ ನೀವೇನೂ ಮಾಡಿಲ್ಲ ಅಂದರೆ, ನಿಮ್ಮ ಮಕ್ಕಳು ನಮ್ಮಮ್ಮನೂ ನಾನು ಏನಾದ್ರು ಮಾಡಿದರೆ, ನನಗೆ ಕರೆಕ್ಟಾಗಿ ಏನಾದ್ರು ಎಜುಕೇಶನ್ ಕೊಡಿಸಿದ್ರೆ, ನಮ್ಮ ತಂದೆ ಏನಾದ್ರು ಆಸ್ತಿ ಮಾಡಿದರೆ ನಾನು ಈ ಮಟ್ಟಕ್ಕೆ ಹೋಗ್ತಿದ್ದೆ ಅಂತ ಯಾರು ಹೇಳ್ತಾರೆ? ಮಕ್ಕಳು ಹೇಳ್ತಾರೆ ತಾನೆ. ಅಂದರೆ ನಮ್ಮ ತಂದೆ ತಾಯಿ ಮಾಡಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಸೊ ಇವತ್ತು ವಿಷ್ಟ ಪ್ರೆಸ್ನ ಕೆಲವೊಂದು ವಿಚಾರ ನಾನು ನಿಮಗೆ ಹೇಳಿಕ್ಕೆ ಇಚ್ಛೆಪಡ್ತೀನಿ ಸ್ನೇಹಿತರೆ. ನೋಡಿ, ಆರ್ ಯು ಹ್ಯಾಪಿ ವಿತ್ ಯುವರ್ ಕರೆಂಟ್ ಇನ್ಕಮ್ ಆ್ಯಂಡ್ ಲೈಫ್ ಸ್ಟೈಲ್? ಸೊ ಸಾರಿ, ಇದಕ್ಕಿಂತ ಮುಂಚೆ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂಥ ಅಪ್ಕಮಿಂಗ್ ಡೈಮಂಡ್ ಅನ್ನೋದಕ್ಕಿಂತ ಡೈಮಂಡ್ ಆಲ್ರೆಡಿ ಕಂಪನಿಲಿ ಡೇಟ್ ಡಿಕ್ಲೇರ್ ಆಗೋಗಿದೆ. ಆಗಸ್ಟ್ 16ನೇ ತಾರೀಕಿಗೆ ಡೈಮಂಡ್ ಸೆಲೆಬ್ರೇಷನ್ ಇವತ್ತು ಕಂಪನಿಯಿಂದ ತಗೊಳ್ತಾ ಇದ್ದಾರೆ. 4,000 ವ್ಯಕ್ತಿಗಳ ಸಮ್ಮುಖದಲ್ಲಿ ಗ್ರ್ಯಾಂಡ್ ಎಂಟ್ರಿ. ಆ ಮೂಮೆಂಟನ್ನು ನಾವು ಕಾಯ್ತಾ ಇದ್ದೀವಿ. ಸೊ ಅದರಲ್ಲೂ ನಮ್ಮ ಆರ್ಕೆಯಿಂದ ಒಂದು ಕೊಡುಗೆನ ನಾವು ಕಂಪ್ನಿ ಕೊಡ್ತಾ ಇದ್ದೀವಿ ಅನ್ನೋದಕ್ಕೆ ನಮಗೆ ಖುಷಿ ಆಗ್ತಾ ಇದೆ. ನಿಮ್ಮನ್ನೆಲ್ಲ ಆರ್ಗನೈಸ್ ಮಾಡಿ ಇದೇ ಥರ 16 ಕಡೆ ತಂಡವನ್ನು ಕಟ್ಟಿ ಇವತ್ತು ಕಾಂಪಿಟೇಷನಲ್ಲಿ ಕಂಪನಿಯಲ್ಲಿ ನಮ್ಮ ಬ್ರ್ಯಾಂಡನ್ನು ಉಳಿಸ್ತಾ ಅವರ ಬ್ರ್ಯಾಂಡನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಇದ್ದಾರೆ. ಮಿಸ್ ಪ್ರಿಯಾ ಕದಮ್ ಅವರು ಸಹ ಅನೇಕ ಬ್ಯೂಟಿಷಿಯನ್ ವ್ಯಕ್ತಿ ಅಂತ ಹೇಳ್ಬೋದು. ಇವತ್ತು ವ್ಯಕ್ತಿಯೆಲ್ಲ ಶಕ್ತಿಯಾಗಿ ಪರಿವರ್ತನೆ ಆಗಿದ್ದಾರೆ. ಲಾಸ್ಟ್ 1 ಮಂತ್ ಬಿಫೋರ್ ಇನ್ಕಮ್ ನೆರಬಟ್ಟು 1 ವಾರದ ಇನ್ಕಮ್ 3,60,000 ಸ್ನೇಹಿತರು. ಅಂದರೆ ಟೋಟಲ್ ಇನ್ಕಮ್ ಇವತ್ತು 15 ಲಕ್ಷದವರೆಗೂ ಕೇವಲ 1 ವರ್ಷದಲ್ಲಿ ಅರ್ನಿಂಗ್ ಮಾಡಿ ಇವತ್ತು ಪ್ರೂಫ್ ನಂದು ಬೇಡ ಸ್ನೇಹಿತರೆ, ನಿಮ್ಮ ಜೊತೆ ಇರೋ ಪ್ರೂಫೇ ಸಾಕು. ನಂದು ಹೇಳಿದ್ರೆ ಅದೇನನ್ಸುತ್ತೆ, ಅವರೇನೋ ಮಾಡಿಬಿಟ್ಟಾರೆ ಅಂತ. ನಿಮ್ಮ ಜೊತೆಗಿರೋರೇ ಮಾಡಿದಾರಲ್ಲ, ನಾವಲ್ಲಲ್ಲ. ಕರೆಕ್ಟ್ ಹೌದಲ್ವೋ? ಇವತ್ತು ಆ ಮಟ್ಟಕ್ಕೆ ಬೆಳೆದಿದ್ದಾರೆ. ಸೊ ನಮ್ಮ ನೇತ್ರಾ ಮೇಡಮ್ಗೂ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಬ್ಬ ಲೆಜೆಂಡರಿ ಪರ್ಸನ್ ಅಂತ ಹೇಳ್ಬೋದು. ನೇರ್ಬಿಟ್ಟು ಒಂದು 4-4.5 ವರ್ಷದಿಂದ ನನ್ನೊಟ್ಟಿಗೆ ಕೈ ಜೋಡಿಸಿ ನಾಗರತ್ನ ಅಂತೇಳಿ ನಾನು ಯಾವುದೇ ಸೊ ಇವತ್ತು ಇನ್ನೇನು ಮುಂದಿನ ವಾರದ ಚೆಕ್ಕು ಹೆಚ್ಚಿನ ಅಂಶ 2,10,000 rupees. ಮನೆ ಮಾಡಿಬಿಟ್ಟೆ ಏನು ಕೆಲಸ ಮಾಡಿಲ್ಲ. ಕರೆಕ್ಟ್ ಅಲ್ಲ? ಹಂಗಂಗೆ ಗುಂಡಾಡ್ಕೊಂಡು ಹೆಂಗೆ ಓಡಾಡ್ಕೊಂಡು ಮಾಡ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ಲ? ನೇರ್ಬಿಟ್ಟು 10ರಿಂದ 12 ಲಕ್ಷ ಇನ್ಕಮನ್ನು ಆಲ್ರೆಡಿ ಮಾಡಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಾಗ ಎಸ್ಒ ರ್ಯಾಂಕಲ್ಲಿ ಇವತ್ತು ಸುಗುಣ ಇದ್ದಾರೆ. ಒಂದು ಒಳ್ಳೆ ಟೀಮನ್ನು ಇವತ್ತು ಬ್ಯಾಂಗ್ಳೂರಲ್ಲಿ ಸ್ಟಾರ್ ಹೋಗಲಿಕ್ಕೆ ಮೂಲ ಕಾರಣೀಕರ್ತಾರೆ ಅಂತ ಹೇಳಿದ್ರೆ ಸುಗುಣ ಅಂತ ಹೇಳ್ಬೋದು. ಸೊ ಹಾಗೆ ನಮ್ಮ ರಮೇಶ್ ರಾಜಪ್ಪ ಅವರು ಇವತ್ತು 5ನೇ ರ್ಯಾಂಕಲ್ಲಿದ್ದಾರೆ. 5ನೇ ರ್ಯಾಂಕಲ್ಲಿ ಮತ್ತಷ್ಟು ನಮ್ಮ ರುಕ್ಮಿಣಿಯವರು ಇರ್ಬೋದು ಅಂತ ಕಾಣುತ್ತೆ 5ನೇ ರ್ಯಾಂಕಲ್ಲಿ. ಹಾಗೆ ತುಂಬ ಜನ ಇದ್ದೀರಾ. ತುಂಬ ಜನದ ಹೆಸರು ಹೇಳಕ್ಕೆ ಹೋದರೆ ನಂದು ಯಾಕೆ ಕೊಡು ಸರ್, ಆ ಮೀಟಿಂಗ್ ಕೇಳೋದ್ಬಿಟ್ಟು ನಿಮ್ಮ ಮನಸ್ಸಲ್ಲಿ ಅದೇ ಕೊರಿತಾ ಇರುತ್ತೆ. ಇಲ್ಲ, ನಂದು ಹೆಸರು ಹೇಳಬೇಕಿತ್ತು ಸರ್, ಯಾಕೆ ಮಿಸ್ ಮಾಡೋದು ಅಂತೇಳಿ. ಸೊ ಹಾಗಾಗಿ ಮಕ್ಕಳು ಜಾಸ್ತಿ ಆದಾಗ ಹೆಸರು ಮರ್ತೋಗುತ್ತೆ. ಯಾರು ತುಂಬ ಓದ್ತಾ ಇರ್ತಾರೆ ಆ ಮಕ್ಕಳು ತಲೆಯಲ್ಲಿ ಇರ್ತಾರೆ. ಕರೆಕ್ಟ್ ಅಲ್ಲ? ತುಂಬ ಓದು ಅಂದಾಗಲೂ ಓದಿಲ್ಲ ಅಂತ ಹೇಳಿದ್ರೆ ಇವ್ನು ಯಾವತ್ತಿದ್ರು ದಡ್ಡನೆ, ಇವ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಕು, ಯಾವ್ದಾರು ಗ್ಯಾರೇಜಿಗೆ ಸೇರಿಸಿದ್ರಾಯ್ತು ಅಂತೇಳಿ ತಂದೆ ತಾಯಿ ಟೆನ್ಷನ್ ಬಿಟ್ಬಿಟ್ಟಿರ್ತಾರೆ. ಕರೆಕ್ಟ್ ಹೌದು? ಸೊ ಹಾಗಾಗಿ ಬಂದಂಥ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನಾವೇನು ಬಂದಿದ್ದೀರಾ, ಒಂದು 3 hours ನೇರಗೊಟ್ಟು ಒಂದು 2.5 hours 6 o'clock ನಾವು ಹಾಲ್ ಬಿಟ್ಕೊಡ್ಬೇಕು. ಸೊ ಅಷ್ಟರೊಳಗೆ ತಾವೆಲ್ಲರೂ ತಮ್ಮ ಪ್ರೀಶಿಯಸ್ ಟೈಮನ್ನು ಕೊಟ್ಟು ನಿಮ್ಮದೇ ಆದ ಸಮಯ ಫ್ಯಾಮಿಲಿ ಒಟ್ಟಿಗೆ ಸ್ಪೆಂಡ್ ಮಾಡ್ಬೋದಿತ್ತು, ಯಾವುದಾದ್ರು ಕೆಲಸಗಳಿತ್ತು ಏನೋ, ಆದರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಅಂದರೆ ನಾನು ಯೋಚನೆ ಮಾಡ್ತಾ ಇರೋದು ಸ್ವಲ್ಪ ಬದಲಾವಣೆ ಬೇಕು ಅಂತ ಸ್ನೇಹಿತರೆ. ಹೇಳಿ, ಸ್ವಲ್ಪ
ಬದಲಾವಣೆ ಬೇಕು ಅಂತೇಳಿ. ಇವತ್ತು ಎಷ್ಟೋ ಜನ ವ್ಯಕ್ತಿಗಳು 400 ರೂಪೀಸ್ ಕೊಟ್ಟು ಬಂದಿದ್ದೀರಾ, ಕರೆಕ್ಟ್ ಹೌದಾ? ಕೊಟ್ಟು ಬಂದಿದ್ದೀರಾ. ನಾವು ಯಾವಾಗಲೂ ಇವ್ರು ಆಫೀಸಲ್ಲಿ ಮಾಡಿದ್ರು ನಾನು ಬರ್ತಾ ಇದ್ದೆ, ಕರೆಕ್ಟ್ ಹೌದು ಅಲ್ವಾ? ಅದೇ ಇನ್ನೊಂದು ಗೋವರ್ಧನ್ ಮಾಡ್ತಿದ್ರು. ಆದರೆ ನಮ್ಮ ಲೈಫ್ ಸ್ಟೈಲನ್ನು ಒಂದು ಒಳ್ಳೆ ವಾತಾವರಣದಲ್ಲಿ ನಾವು ನೋಡಿಲ್ಲ ಅಂದರೆ ಆ ಇಮ್ಯಾಜಿನೇಷನ್ ನಮಗೆ ಬರಲ್ಲ ಸರ್, ಕರೆಕ್ಟ್ ಹೌದು ಅಲ್ವಾ? ಅಲ್ಲಿ ಮಾತಾಡೋದಕ್ಕೂ ಇಲ್ಲಿ ಕೂತಿರೋದಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಹೋಟ್ಲು ಮಾಡಿದೆ ಇಷ್ಟು ದುಡ್ಡು ಇಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ, ಯಾರು ಬರ್ತಾರಲ್ಲ ಅವ್ರ ಮಟ್ಟಿಗೆ ಇರ್ಬೋದು, ಏನೋ ಇರ್ಬೋದು ಅಂತ ಬರ್ತಾರೆ ಅಂತೇಳಿ. ಕೆಲವರು ಹೇಳಿದ್ದಾರೆ, ಇವರೆಲ್ಲ ಹೇಳಿದ್ದಾರೆ, ₹600 ಇನ್ನು ₹600 ಒಂದು ಸಿಲಿಂಡರ್ ಬರ್ತದೆ, ಒಂದು ತಿಂಗಳಾಗ್ತದೆ ಅಂತ ಹೇಳಿ ಯೋಚನೆ ಮಾಡೋ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ. ಆ ಥರ ಒಂದು ಸ್ವಲ್ಪ ಕೆಳಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ನಾವು ಜೀವನದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಖರ್ಚಾಕರ್ನ ಖರ್ಚ ಇಲ್ಲ, ನೋ ಚರ್ಚಾ. ಓಕೆ, ಸೊ ಪ್ರೆಸೆಂಟ್ ನಾನು ಲೈನಿಗೆ ವಾಪಸ್ ಬಂದು ಮೇಲೆ. ಸೊ ಆರ್ ಯು ಹ್ಯಾಪಿ ವಿತ್ ಯುವರ್ ಕರೆಂಟ್ ಇನ್ಕಮ್ ಆ್ಯಂಡ್ ಲೈಫ್ ಸ್ಟೈಲ್? ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸ್ನೇಹಿತರೆ ನಾನು ಹೇಳ್ತಕ್ಕಂಥದ್ದು, ನಿಮ್ಮ ಇನ್ಕಮ್ ರೇಷಿಯೋ ಏನಿದೆ ಈಗ ಪ್ರೆಸೆಂಟ್, ನಿಮ್ಮ ಇನ್ಕಮ್, ನೀವು ಎಷ್ಟು ಇನ್ಕಮ್ ತಗೊಳ್ತಾ ಇದ್ದೀರೋ ನನಗೆ ಗೊತ್ತಿಲ್ಲ ಸ್ನೇಹಿತರೆ. 10,000 ಇರ್ಬೋದು, 20,000 ಇರ್ಬೋದು, 30 ಇರ್ಬೋದು, ಇಲ್ಲ ಹೌಸ್ ವೈಫ್ಗಳು ತುಂಬ ಜನ ಇರ್ಬೋದು, ಕೆಲವರು ಫ್ಯಾಕ್ಟ್ರಿಗೆ ಹೋಗ್ತಾ ಇರ್ಬೋದು, ಕೆಲವರು ಊದ್ಗೊಡ್ಡಿ ಮನೇಲೇ ಮಾಡ್ತಾರೆ, ಹೋಮ್ ಮೇಡ್ಸ್ ಏನೇನೋ ಮಾಡ್ತಾರೆ, ಕರೆಕ್ಟ್ ಹೌದು ಅಲ್ವೋ? ಸೊ ಪ್ರೆಸೆಂಟ್ ಇನ್ಕಮ್ ನಿಮಗೆ ಖುಷಿ ಕೊಡ್ತಾ ಇದೆಯಾ? ಒಂದು ಇಂಪಾರ್ಟೆಂಟ್. ಈಗ ನಾವು ಚರ್ಚೆ ಮಾಡಬೇಕಾಗಿರೋ ವಿಷಯ, ಆರ್ ಯು ಹ್ಯಾಪಿ ವಿತ್ ಯುವರ್ ಕರೆಂಟ್ ಇನ್ಕಮ್? ಪ್ರೆಸೆಂಟ್ ಇನ್ಕಮ್ ನಿಮಗೆ ಇದೆಯಾ? ಒಂದು ಹ್ಯಾಪಿ ಆಗಿದೆಯಾ ಅಂತ ಒಂದು. ಇನ್ನೊಂದು, ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆಯಾ? ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ಹ್ಯಾಪಿ ಇದೆ ಇವತ್ತಿನ ಪ್ರೆಸೆಂಟ್ ಇನ್ಕಮ್? ಸರ್ ನಾನು ತುಂಬ ಖುಷಿಯಾಗಿದ್ದೀನಿ ಸರ್ ಇವತ್ತಿನ ಇನ್ಕಮಲ್ಲಿ, ಐ ಆಮ್ ಸ್ಯಾಟಿಸ್ಫೈಡ್ ಸರ್, ನನಗೆ ಇದ್ರ ಬಗ್ಗೆ ಟೆನ್ಷನ್ ಇಲ್ಲ ಸರ್, ನಾನು ಆರಾಮಾಗಿದ್ದೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರೋರು ಎಷ್ಟು ಜನ ಇದೆ? ನಾನಿವತ್ತು ನನ್ನ ಪ್ರೆಸೆಂಟ್ ಇನ್ಕಮಲ್ಲಿ ತುಂಬ ಹ್ಯಾಪಿ ಆಗಿದ್ದೀನಿ ಸ್ನೇಹಿತರೆ. ಆ್ಯಾವ್ರೇಜ್ ವೀಕ್ಲಿ 70, 80, 90,000 ಇನ್ಕಮ್, ನಿಯರ್ ಬೈ 1 lakh. ಮಂತ್ಲಿ ಆ್ಯಾವ್ರೇಜ್ 4 lakhs ಲೆವೆಲ್ವರೆಗೂ ಅಪ್ ಆ್ಯಂಡ್ ಡೌನ್, 3 to 4 lakhs ಇನ್ಕಮ್. 7 ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಆಗಿದ್ದೀನಿ. ಆಲ್ರೆಡಿ ನಮ್ಮ ಲೆಜೆಂಡ್ಸ್ ಎಲ್ಲ ಫಾರಿನ್ ಟ್ರಿಪ್ ಹೋಗಿ ಬಂದಾಗಿದೆ, ನಾನು ಹೋಗಿ ಬಂದಾಗಿದೆ. ನಾನು ನನ್ನ ವೈಫನ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ, ದುಬೈ ಕರ್ಕೊಂಡು ಹೋಗಿ ಬಂದೆ, ಬ್ಯಾಂಕಾಕ್ ಕರ್ಕೊಂಡು ಹೋಗಿ ಬಂದೆ, ಮಲೇಷ್ಯಾ ಕರ್ಕೊಂಡು ಹೋಗಿ ಬಂದೆ, ಎಲ್ಲ ಕಡೆ ನಾನು ಕರ್ಕೊಂಡು ಬಂದೆ. ಪ್ರೆಸೆಂಟ್ ಲೈಫ್ ತುಂಬ ಚೆನ್ನಾಗಿದೆ. ಈಗ ಮುಂದಿನ ತಿಂಗಳು ಮನೆ ಓಪನಿಂಗ್ ಇದೆ, ಇದೇ ಕಂಪನಿಯಿಂದ 2 ಕೋಟಿಯ ಮನೆ ಕಟ್ಟಿದ್ದೀನಿ, ಇನ್ವಿಟೇಷನ್ಸ್ ನಾನು ನನಗೆ ಈ ಕೊಟ್ಟಿರೋ ಪ್ರಕಾರ ಪ್ರೆಸೆಂಟ್ ಕಂಫರ್ಟ್ ಇನ್ಕಮ್ ನನಗೆ ಇದೆ. ಈ ಒಂದು ವಾತಾವರಣ ನನಗೆ ಹ್ಯಾಪಿ ಇದೆ. ನಿಮ್ಮ ಇನ್ಕಮ್ ನಿಮ್ಗೆ ಹ್ಯಾಪಿ ಇದೆಯಾ? ಹೇಳಂಗಿಲ್ಲ, ಕರೆಕ್ಟ್ ಹೌದು ಅವ್ರಿಗೂ ಏನು ರಾಜಪ್ಪರೇ? ಹೇಳಂಗಿಲ್ಲ. ಅಯ್ಯೋ ಸಾರ್ ಒಂದು 15 ಬಿದ್ದಿರ ಮಕ್ಕಳು ಮತ್ತೆ ಚಿಂದಿ ಚಿತ್ರಾನ್ನ ಹುಲ್ಲಿಗೆ ಮೊಸರನ್ನ ಮಾಡ್ಬಿಡ್ತಿದ್ರು ಅಂತ ಹೇಳ್ತೀವಲ್ಲ, ಮಕ್ಕಳು ಎಷ್ಟು ಮಾತಾಡ್ತಾರೆ. ಸೊ ಇವತ್ತು ಸ್ನೇಹಿತರೆ ವೆರಿ ವೆರಿ ಇಂಪಾರ್ಟೆಂಟು, ನಾವು ಕಂಫರ್ಟ್ ಝೋನಿಂದ, ನಮ್ಮ ಈಗಿನ ವ್ಯವಸ್ಥೆಯಿಂದ ಕಂಫರ್ಟ್ ಝೋನಿಂದ ಸಕ್ಸಸ್ ಝೋನಿಗೆ ಬರ್ಬೇಕಂತ ಹೇಳಿದ್ರೆ ಮಿಡಲಲ್ಲಿ ಒಂದು ಪೈನ್ ಝೋನ್ ಅಂತ ಇದೆ. ಏನು ಹೇಳಿ? ಪೈನ್ ಝೋನ್. ಕಂಫರ್ಟ್ ಝೋನ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ನಾವು ಎಷ್ಟೋ ಜನ ವ್ಯಕ್ತಿಗಳಿಗೆ ಯಾವಾಗಲೂ ಬೇಸಲ್ವಾ, ಹೆಂಗೋ ಗೂಡಿಸ್ಲೋ ಬೈಕೋ ಹೆಂಗೋ ಜೀವನ ನಡ್ಕೊಂಡು ಹೋಗ್ತಾ ಇದ್ದೆ, ಗಂಡ ಒಂದು 15,000 ತರ್ತಾನೆ, ನಂದೊಂದು 15,000 ಬರ್ತದೆ, 30,000 ಜೀವನ ನಡ್ಕೊಂಡು ಹೋಗ್ಬಿಡೋಣ. ಈ ಒಂದು ಮೈಂಡ್ ಸೆಟ್ಟಲ್ಲಿ ಎಷ್ಟೋ ಜನ ಇದ್ದಾರೆ. ಕರೆಕ್ಟ್ ಹೌದವ್ರು ಸ್ನೇಹಿತರೆ? ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್ ಸರ್ವೆ ಮಾಡಿ ಹೇಳ್ತಾ ಇದೆ, ಇನ್ನು 4 years or 5 years ಆಫ್ಟರ್, ಒಬ್ಬರು ಕೇವಲ 4 ರಿಂದ 5 ವರ್ಷದ ನಂತರ 3 ರಿಂದ 4 ಲಕ್ಷ ರೂಪಾಯಿ ಬೇಕಂತೆ ಒಬ್ಬ ವ್ಯಕ್ತಿ ಜೀವನ ಮಾಡಲಿಕ್ಕೆ. ಆಕ್ಚುಲಿ 3 ರಿಂದ 4 ಲಕ್ಷ. ಯಾಕಂದ್ರೆ ಯುದ್ಧದ ಮೇಲೆ ಯುದ್ಧ ಆಗ್ತಾ ಇದೆ, ಇನ್ನೂ ಕಂಟಿನ್ಯೂಷನ್ ಆಗ್ಬಿಟ್ರೆ ಪೆಟ್ರೋಲು 110 ರೂಪಾಯಿ ಇದ್ದಿದ್ದು ಎಷ್ಟಿದೆ ನನಗೆ ಗೊತ್ತಿಲ್ಲ. ಹೋಗಿ ಕಾರ್ಡ್ ಕೊಡೋದು ಹಾಕ್ಸೋದು ಎಷ್ಟಿದೆ ಗೊತ್ತಿಲ್ಲ. ನನ್ನ ಅಂದಾಜು 200 ಆದರೂ ಆಗ್ಬೋದು, 250 ಆದರೂ ಆಗ್ಬೋದು. ನಾನು ಬೈಕ್ ಕಲಿತಾಗ 17 ರೂಪಾಯಿ ಇತ್ತು ಸ್ನೇಹಿತರೆ ಪೆಟ್ರೋಲ್. RX ಬೈಕ್ ಅಂತ ಇತ್ತು ಅವಾಗ. ನಾನು 97 ನಾನು ಬೈಕ್ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದಾಗ 17 ರೂಪಾಯಿ ಪೆಟ್ರೋಲ್ ಇತ್ತು ಸ್ನೇಹಿತರೆ. 17 ರೂಪಾಯಿ ಪೆಟ್ರೋಲ್ 17 ಇರಲಿ 34 ಆಯಿತು, ಡಬಲ್. 34 ಇಲ್ಲ ಇನ್ನೂ ಜಾಸ್ತಿ ಇದೆ, 34 ಇರಲಿ 68 ಇರಲಿ ಅಂತೇಳಿ ಹತ್ತತ್ರ ಬಂದಿದೆ ಈಗ. ಕರೆಕ್ಟ್ ಹೌದಲ್ವ? 120, 130 ಲೆಕ್ಕಕ್ಕೆ ಹತ್ತತ್ರ ನಾವು ಆಲ್ರೆಡಿ ಇದೀವಿ. ಅಂದರೆ 5ರಿಂದ 10 ಪಟ್ಟು ಲೆವೆಲ್ಗೂ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವತ್ತಿನ ಕಾಸ್ಟ್ ಆಫ್ ಲಿವಿಂಗ್ ಅಷ್ಟು ಇಂಪ್ರೂವ್ಮೆಂಟ್ ಆಗಬೇಕಾದ್ರೆ ಸ್ನೇಹಿತರೆ, ನಾವು ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಾದರೆ, ನಾವು ಇವತ್ತು ಯಾಕೆ ಶ್ರೀಮಂತರು ಶ್ರೀಮಂತರಾಗಿ ಹೋಗ್ತಾ ಇದ್ದಾರೆ, ಬಡವರು ಯಾಕೆ ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದಾರೆ ಅಂದರೆ, ಶ್ರೀಮಂತರು ಸ್ವಲ್ಪ ದೊಡ್ಡದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ. ಬಡವರು ಏನು ಮಾಡ್ತಾರೆ, ಇಲ್ಲಿ ಹೋಗ್ಬೇಕಿತ್ತ ಬೇಡವಾಗಿತ್ತಲ್ವ, ಹೆಂಗೋ ನಡೆದೋಗುತ್ತೆ. ಇವತ್ತು ನೋಡಿ ನಮ್ಮ ಸಿದ್ದರಾಮಯ್ಯ ಅವ್ರ ಬಸ್ ಇದೆಯಲ್ಲ, ನಮಗೆ ನಿಲ್ಲಿಗೆ ಜಾಗ ಇರಲ್ಲ ಅಂತಾರೆ ಎಷ್ಟೋ ಜನ ಹೆಣ್ಮಕ್ಳು.
ಮೀಟಿಂಗ್ ಯಾಕೆ ಲೇಟ್ ಅಂತ ಹೇಳಿದ್ರೆ ನಿಮ್ಗೆ ಏನು ಗೊತ್ತು ಸರ್, ಕಾರಲ್ಲಿ ಬರ್ತೀರಾ, ನಮಗೆ ಗೊತ್ತು, ಆ ಸ್ಟ್ಯಾಂಡಿಂಗಲ್ಲಿ ನಿಂತ್ಕೊಂಡು ಬರೋದು, ಅವಾಗೆಲ್ಲ ರೀಲ್ಸಲ್ಲೆಲ್ಲ ಆಗ್ತಿದ್ರು, ಮೇಲಿಂದ ಹತ್ತಕ್ಕೆ ಹೋಗೋದು ಕಸ್ಕೊಂಡು ಕೆಳಗೆ ನಿಂತಿದ್ರು, ಕರೆಕ್ಟ್ ಅಲ್ಲ? ನಾವೆಲ್ಲ ಅವಾಗ ನಾರ್ತ್ ಕರ್ನಾಟಕದಲ್ಲಿ ಓಡಾಡ್ಬೇಕಾದ್ರೆ ಏನು ಮಾಡ್ತಾರೆ ಗೊತ್ತಾ, ಬಸ್ಸಲ್ಲಿ ಸೀಟ್ ಹಿಡಿಬೇಕಂದ್ರೆ ಸಿಂಪಲ್ ಉಗಿದು ಬಿಡ್ತಾರೆ ಎಲ್ಲಕ್ಕೆ ಹಾಕೊಂಡು. ನಮ್ಮ ದಾವಣಗೆರೆಯಿಂದ ಆಚೆಗೆ ಮಾಡಿದ್ರೆ ಅದೇ ಕೆಲಸ, ಟವಲ್ ಗಿವಲೆಲ್ಲ ಹಾಕಲ್ಲ, ಎರಡಕ್ಕೆ ಹಾಕಿರ್ತಾರಲ್ಲ ಒರೆಸ್ಕೊಂಡು ಕೂರಲ್ಲ, ಅವ್ರು ಎಗ್ಲ ಮೇಲೆ ಹಾಕೊಂಡಿರ್ತಾರಲ್ಲ ಒರೆಸ್ಕೊಂಡು ಅಲ್ಲಿ ಸಿಸ್ಟಮ್ ನೋಡ್ಬಿಡಿದೀವಿ, ಅವಾಗೆಲ್ಲ ನಾವು ನೋಡ್ತೀವಿ. ಅಂದ್ರೆ ಪಕ್ಕದಲ್ಲೇ ರಾಜಹಂಸ ಇದೆ, ನೀವು ಹೋಗ್ಬೋದು, ರಶ್ ಇದ್ರೆ ನಿಮ್ಗೆ ರಾಜಹಂಸ ಕಾಣ್ತಾ ಇಲ್ಲ. ನಮ್ಗದು ಪುಷ್ ಬ್ಯಾಕ್ ಸೀಟ್ ಇದೆಯಲ್ಲ ಸರ್, ಹಿಂಗಂದ್ರೆ ಬ್ಯಾಕ್ ಪೇನ್ ಬರ್ತಿಲ್ಲ, ಅದಕ್ಕೆ ನಮ್ಗೆ ಇದೇ ಕರೆಕ್ಟ್ ಯಾಕೆ ಕಂಫರ್ಟ್ಸ್ ಅದ್ರ ಪಕ್ಕ ಓಲ್ವೋ ಇದೆ ಸರ್. ಅದೇನ ಗೊತ್ತಾ, ಫುಲ್ ಗ್ಲಾಸ್ ಪ್ಯಾಕಪ್ ಇರುತ್ತೆ ಸರ್, ಅದು ಎ ಸಿ ಅಲ್ವ ಸರ್, ನಾವು ಉಸಿರಾಡೋದು ನಾವೇ ಉಸಿರಾಡ್ಬೇಕು ಸರ್, ರೀಸನ್ ರೆಡಿ ಇರುತ್ತೆ. ನಾವು ಇನ್ನೂ ಯಾಕೆ ಸಿದ್ದರಾಮಯ್ಯ ಬಸ್ಸಲ್ಲೇ ಇದ್ದೀವಿ, ಅದಕ್ಕೆ ಯಾಕೆ ಹೋಗ್ಬೇಕು, ಯಾಕೆ ರಾಜಹಂಸ ಕಾಣ್ತಾ ಇಲ್ಲ, ಯಾಕೆ ಓಲ್ವೋ ಬಸ್ಗಳು ಕಾಣ್ತಾ ಇಲ್ಲ, ಯಾಕೆ ಇನ್ನೊಂದು ಕಾಣ್ತಾ ಇಲ್ಲ, ಕರೆಕ್ಟ್ ಹೋದವ್ರು ನಮ್ಮ ಥಿಂಕಿಂಗ್ ಅಲ್ಲಿವರೆಗೂ ಹೋಗ್ತಾ ಇಲ್ಲ ಸ್ನೇಹಿತರೆ. ನಿಮ್ಮ ಅದೃಷ್ಟ ಇನ್ನು 1.5 ವರ್ಷ ಇದೆ, ಎಲ್ಲೆಲ್ಲಿ ಓಡಾಡಬೇಕು ಓಡಾಡಿ, ಸರ್ಕಾರ ಎಂಡಾಗೋದ್ರೊಳಗೆ ಎಲ್ಲೆಲ್ಲಿ ಓಡಾಡಬೇಕು, ಏನೇನು ಮಾಡಬೇಕು ಅದೆಲ್ಲ ಸೇವ್ ಮಾಡ್ಕೊಳ್ಳಿ ದುಡ್ಡು, ಕರೆಕ್ಟ್ ಅಲ್ಲ? ಯಾರ ಮೊನ್ನೆ ರೀಲ್ಸ್ ಎಲ್ಲ ಹಾಕಿದ್ರಲ್ಲ, ಎಲ್ಲೇ ಹೋಗ್ತಿದ್ಯಾ, ನಾನು ಎಪ್ಪಾಕಕ್ಕೆ ಮೊಸರು ತರಬೇಕಿದೆ, ಎಪ್ಪಾಕಕ್ಕೆ ಮೊಸರು ತರಕ್ಕೆ ಯಾಕೆ ಹೋಗ್ಬೇಕು, ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಅಮ್ಮನ ಮನೆಗೆ ಯಾಕೆ ಹೋಗ್ತಿದ್ದೆ, ಬಸ್ ಫ್ರೀ, ಕರೆಕ್ಟ್? ಸೊ ಹಂಗಾಗಿ ಈಗ ಏನಾಗಿದೆ, ಓಡಾಡೋದು ನೋಡಿ 1.5 ವರ್ಷ ಆದ್ಮೇಲೆ ಏನಾದರೂ ಏನಾಗುತ್ತೋ ನಮ್ಗೆ ಗೊತ್ತಿಲ್ಲ, ಸರ್ಕಾರ ಬೇಡ, ಸರ್ಕಾರ ಆದ್ಮೇಲೆ ಅದು ಕೊಡೋರ್ಗು ವೆಯ್ಟ್ ಮಾಡಲೇಬೇಕಲ್ಲ, ಮುಗಿದೋಗಿರುತ್ತೆ, ಕರೆಕ್ಟ್ ಅಲ್ಲ? ಅವಾಗ ನೋಡಿ ಬಸ್ ಎಷ್ಟು ನಿರಾಳವಾಗಿರುತ್ತೆ, ಕರೆಕ್ಟ್ ಹೋಗಲ್ಲ? ಈಗ ಹೆಂಗ ಹೋಗ್ತಿದೆಯಲ್ಲ, ಮಕ್ಕಳನ್ನ ಹೇಳ್ಕೊಂಡು ಹೋಗ್ತಾರೆ, ಬನ್ರಿ ನೀವು ಒಂಚೂರು ಹೋಗೋಣ ಅಂತಾರೆ. ನಮ್ಮ ಚಿಕ್ಕಮಂಗ್ಳೂರಿಂದ ಧರ್ಮಸ್ಥಳ ಹೋಗೋ ಬಸ್ಸು ನಿಲ್ಲಕ್ಕೆ ಜಾಗ ಇರೋದು, ಅಂದ್ರೆ ನಮ್ಮ ಶಿವನ್ನ ನೋಡೋರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತಲ್ಲ, ಸುಮ್ಮನೆ ಹೋಗ್ಬರೋಣ ಖರ್ಚಿಲ್ಲಲ್ಲ ಅನ್ನೋ ಲೆಕ್ಕಕ್ಕೆ ಯಜಮಾನ್ರು ಬಂದ್ರೆ ಬಾಡಿಗಳಾಗ್ತಾರೆ, 3 ಜನಕ್ಕೆ ದುಡ್ಡಿಲ್ಲ, ಮಕ್ಕಳದು ಟೆನ್ಷನ್ ಇಲ್ಲಲ್ಲ, ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು. ಸೊ ಹಾಗಾಗಿ ಎಷ್ಟೋ ಜನ ಈ ಕಂಫರ್ಟ್ ಝೋನ್ ಇದೀರ ಸ್ನೇಹಿತರೆ, ಈ ಕಂಫರ್ಟ್ ಝೋನೇ ಲೈಫ್ ಅಲ್ಲ. ಇವೆಲ್ಲ ಏನು ಗೊತ್ತಾ, ನಮ್ಮ ಲೆಕ್ಕಿಗೆ ಕೆಲವೊಂದು ಕೊಡ್ತಕ್ಕಂಥ ವಿಚಾರಗಳು ಸ್ನೇಹಿತರೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವತ್ತು ತಮಿಳ್ನಾಡಿಗೆ ಹೋಯ್ತು ಅಂದರೆ ಹುಟ್ಟಿದ ಮಗುಗೆ ನಾವು 8 ಗ್ರಾಮ್ ಚಿನ್ನ ಕೊಡ್ತೀನಿ ಅಂತ ಹೇಳ್ಬಿಡಿ, ನಮ್ಮ ವಿಜಯ್ ಸರ್ ಹೆಂಗೆ ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ, ಕರೆಕ್ಟ್ ಹೌದಲ್ಲ? ಇವತ್ತಿನ ಸೇಮ್ 1 ಗ್ರಾಮ್ 8 ಅಂತ 1 ಗ್ರಾಮ್ 1 ಗ್ರಾಮ್ ಅಂತ ಹೇಳಿದ್ರು 15,000 ರೂಪಾಯಿ ಅಂದರೆ ಏನು ಕತ್ತೆ. ಅವ್ರ ಅಭಿಮಾನಿ ಯಾರು ಇದ್ದವರು, ನಾನು ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಶರಣ್ಯ ನಮ್ಗೇನು ಗೊತ್ತಿರುತ್ತೆ ಯಾರ ಅಭಿಮಾನಿ ಯಾರು ಅಂತ, ಯಾಕೆ ಸರ್ ಕೊಡೋಕ್ಕಾಗಲ್ಲ, ವಿಜಯ್ ಸರ್ ಹತ್ರ ಅಷ್ಟು ದುಡ್ಡಿಲ್ವಾ ಅಂತ ಏನು ಹೇಳ್ಬೇಕಂತ ಗೊತ್ತಿಲ್ಲ ಸರ್. ವಿಜಯ್ ಸರ್ ಎಷ್ಟೇ ಮಾಡಿದ್ರು ಏನು 1,000 ಕೊಟ್ಟಿನ 2,000 ಕೊಟ್ಟಿನ, ಅದ್ರ ಮೇಲಂತೂ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ, ಕರೆಕ್ಟ್ ಅಲ್ಲ ಸರ್? ಕೂತ್ಕೊಂಡು ತಿನ್ನೋನ್ಗೆ ಕುಪ್ಪರಿಗೆ ಸಾಲಲ್ಲ, ಕರೆಕ್ಟ್ ಹೌದಲ್ವಾ? ನಮ್ಮ ಇಂಡಿಯಾದಲ್ಲಿ ತುಂಬ ಈಸಿಯಾಗಿ ಡೆವಲಪ್ ಆಗೋದು ಯಾರು ಗೊತ್ತಾ, ಮಕ್ಕಳು ಅಂದ ಮಕ್ಕಳು ಅಂದೆ, ಅದು ಗಾಡ್ ಗಿಫ್ಟ್, ಅನ್ಎಕ್ಸ್ಪೆಕ್ಟೆಡ್ ಗಿಫ್ಟ್ಗಳು ಬರ್ತಾ ಇರ್ತವೆ, 1 2 3 4 5 ಎಲ್ಲ ಬರ್ತಾ ಇರುತ್ತೆ. ಸೊ ಹಂಗಾಗಿ ದಯವಿಟ್ಟು ಸ್ನೇಹಿತರೆ, ಈ ಕಂಫರ್ಟ್ ಝೋನಿಂದ ಹೊರಗೆ ಬರಬೇಕಾದ್ರೆ ಸ್ವಲ್ಪ ಪೈನ್ ಝೋನ್ ಇದೆ ಸ್ನೇಹಿತರೆ. ಪೈನ್ ಝೋನ್ ಅಂತ ಹೇಳಿದ್ರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ, ವಾತಾವರಣಗಳು ಹೇಗಿರುತ್ತೆ ಅಂತ ಹೇಳಿದ್ರೆ, ಈಗ ರಿಸ್ಕ್ ತೊಗೊಳಕ್ಕೆ ಯಾರು ರೆಡಿ ಇರಲ್ಲ ಸ್ನೇಹಿತರೆ. ಏನು ಹೇಳಿ, ಈಗ ಯಾವುದೋ ಒಂದು ಬಿಸ್ನೆಸ್ಸು ನಾವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ, ಅಯ್ಯೋ ಅದು ಯಾರು ರಿಸ್ಕ್ ತೊಗೊಳ್ಳೋದಪ್ಪ, ಅದಿನ್ನು ಮಾಡಿ ಅದು ಹಂಗಾಗಿ ಅದು ಹಂಗಾಗೋದ್ರೊಳಗೆ ಮುಗದೇ ಹೋಯ್ತು ಅಂತಾರೆ. ಆದರೆ ಕೆಲವರು ರಿಸ್ಕ್ ತೊಗೊಂಡು ಮಾಡೇ ಬಿಡ್ತಾರೆ. ಇವತ್ತು ಏರ್ಟೆಲ್ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ, ಗೊತ್ತಾ? ಏರ್ಟೆಲ್ ನಿಮ್ಮ ಮೊಬೈಲ್ ಸಿಮ್ ಇತ್ತಲ್ಲ, 1 GB ಎಷ್ಟು ತಗೋತಿದ್ರು? 259 ರೂಪಾಯಿ ತಗೋತಿದ್ರು ಸ್ನೇಹಿತರೆ. ಎಷ್ಟು ಹೇಳಿ? 1 GB 259 ರೂಪಾಯಿ ತಗೋತಿದ್ರು ಸ್ನೇಹಿತರೆ. ಇವತ್ತು ಜಿಯೋದವ್ರು ಬಂದು 1 GB ಅಲ್ಲ, 1.5 ಅಲ್ಲ, 2 GB ಡೇ ಕೊಡ್ತಾರೆ. ಅಂದರೆ ಬ್ರಿಟಿಷರು ಹಗ್ಲು ದರೋಡೆ ಹೊಡೆದಿಲ್ಲ, ಇಲ್ಲಿರೋರೇ ಹಗ್ಲು ದರೋಡೆ ಹೊಡೆದಿದೆ, ಕರೆಕ್ಟ್ ಹೌದಲ್ವೋ? ಅಂದರೆ ಅವತ್ತು ಇಡೀ ಇಂಡಿಯಾದಲ್ಲಿ ನಂಬರ್ 1 ಏರ್ಟೆಲ್ ಅಂತ ಇತ್ತು, ಕರೆಕ್ಟ್ ಹೌದಲ್ವೋ? ಅವ್ರಿಗೆ ಕಾಂಪಿಟೇಷನ್ ಮಾಡೋದೇ ಕಷ್ಟ ಇತ್ತು. ಆದರೆ ಒಂದು ನಿರ್ಧಾರ ತಗೊಂಡು, ಅಷ್ಟೊಷ್ಟಿಂದ ಅವ್ರು ಯಾರೇ ಇರಲಿ ಅದು ಮುಖ್ಯ ಅಲ್ಲ, ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಅಂತೇಳಿ ಒಂದು ಡಿಸಿಷನ್ ತಗೊಂಡ್ರು. ಸತತವಾಗಿ 6 ವರ್ಷ 8 ವರ್ಷ ಎಲ್ಲಿ ನೋಡಿದ್ರು ಗುಂಡಿ ತೋಡಿರ್ತಿದ್ರು. ನೀವು ಅಬ್ಸರ್ವ್ ಮಾಡಿರ್ಬೋದು. ಏನು ಮಾಡ್ತಾರಲ್ಲ, ಜಿಯೋದವ್ರು ಪೈಪ್ಲೈನ್ ಕನೆಕ್ಷನ್ ಕೊಡ್ತಾಯಿದ್ರು, ಏನು ಹೇಳಿ, ಪೈಪ್ಲೈನ್ ಕನೆಕ್ಷನ್ ಕೊಡ್ತಾಯಿದ್ರು. ಇವತ್ತು ಎಲ್ಲಿದ್ದಾರೆ? ಇವತ್ತು ಇಡೀ ಜಗತ್ತಲ್ಲಿ 2ನೇ ಪ್ಲೇಸು, ಇಂಡಿಯಾದಲ್ಲಿ ನಂಬರ್ 1 ಪ್ಲೇಸ್ ಜಿಯೋ ಸಿಮ್ಸ್. ಅಂದರೆ ಯಾರು ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದಾರೆ ಅವರು 100% ಡೆವಲಪ್ಮೆಂಟ್ ಆಗ್ತಾರೆ. ಯಾರು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಡೆವಲಪ್ಮೆಂಟ್ ಆಗಲಿಕ್ಕೆ ರೆಡಿ ಇಲ್ಲ. ಇವತ್ತು ವಿಸ್ಟಾ ಪ್ಲಸ್ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರೋಂಗೆ ಹೆಲ್ತ್ ಪ್ಲ್ಯಾನ್, ಪ್ರಾಡಕ್ಟ್ ಪ್ಲ್ಯಾನ್, ಒಬ್ಬರು ಮನೆಗೆ ಹೋಗಿ ಹೇಳಬೇಕು, ಕರೆಕ್ಟಾ? ಹೋಗ್ತಾರೆ ಏನು ಹೇಳೋದು ಪ್ರಾಡಕ್ಟ್ ಸೇಲ್ ಮಾಡಬೇಕು ತಗೋತಾರ ತಗೊಂಡಿಲ್ಲ ಅಂದರೆ ಹಿಂಗೆ ಇವೆಲ್ಲ ನೆಗೆಟಿವಿಟಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದೆ. ಸಕ್ಸಸ್ಸಿಗೆ
ಅಡ್ಡ ಯಾರಿದ್ದಾರೆ ಗೊತ್ತಾ? ನಮ್ಮ ಮನೆಯವ್ರಿಗಿಂತ ಜಾಸ್ತಿ ನಮ್ಮ ಭಯನೇ ಅಡ್ಡ. ಆಗುತ್ತಾ ಸರ್? ಆಗಲಿಲ್ಲ ಅಂದರೆ ಏನು ಮಾಡೋದು? ನಾನು ನಿಮ್ಗೆಲ್ಲರಿಗೂ ಒಂದು ಕ್ವಶನ್, ಆಗಿಲ್ಲ ಅಂದರೆ ಏನಾಗ್ಬಿಡುತ್ತೆ? ಏನಾರು ಕರ್ಕೊಬಿಡ್ತೀರಾ? ಅಥವಾ ನೀವೇನಾರು ಡಿ ಸಿನ ಅಥವಾ ಆಸ್ತಿ ಮರ ಏನಾರು ಹಾಕಿದ್ರ, ಮನೆ ಮರ ಹಾಕಿದ್ರ? ಏನಿಲ್ಲ. ಅಕಸ್ಮಾತ್ ಆಗ್ಬಿಡ್ತು, ಅಕಸ್ಮಾತ್ ಆಗ್ಬಿಡ್ತು. ನನ್ನ ಕೋಟಿ ಪ್ರಿಯ ಮೇಡಮ್ಗೆ ಬ್ರ್ಯಾಂಡ್ ಡೈಮಂಡ್ ಸೆಲೆಬ್ರೇಷನ್ಸ್ ಆಗ್ಬಿಟ್ರೆ ಅಂತ ಯಾಕೆ ಯೋಚನೆ ಮಾಡಲ್ಲ? ಆಗಲ್ಲ ಅಂತ ಯಾಕೆ ಜಾಸ್ತಿ ಯೋಚನೆ? ಕರೆಕ್ಟ್ ಹೌದವರು? ಫಸ್ಟ್ ಆಫ್ ಆಲ್ ಆಗಲ್ಲ ಅನ್ನೋ ಭಯ ಅನ್ನೋದನ್ನ ಬಿಟ್ಟರೆ 100% ಆಗತ್ತೆ. ಏನಾಗುತ್ತೆ ಗೊತ್ತಾ? ಅಶ್ವಿನಿ ದೇವರು ನಿಮ್ಗೆ ಯಾವಾಗಲೂ ಸುತ್ತಮುತ್ತ ಇರ್ತಾನೆ, ಅಸ್ತು ಅಂದ್ಬಿಡ್ತಾನೆ. ಆಗಲ್ಲ 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 ಆಗಲ್ಲ, ಏನು ಮನೆ ಕಾಯಿಲ್ಲ, ಆಗಲ್ಲ ಹೋಗುತ್ತೆ ಅವನು ಅಸ್ತು ಅಂತ. ದೇವರಿಗೆ ತಮಿಳು ಗೊತ್ತಿಲ್ಲ, ತೆಲುಗು ಗೊತ್ತಿಲ್ಲ, ಕೊಂಕಣಿ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ, ಕನ್ನಡ ಗೊತ್ತಿಲ್ರಿ. ದೇವರಿಗೇನು ಅವ್ರು ಬೇಡ್ತಾರಲ್ಲ ಒಳ್ಳೇದಾಗಲಿ ಅಷ್ಟೇ ದೇವ್ರಿಗೆ ಗೊತ್ತಿರ್ತಕ್ಕಂಥದ್ದು. ಆದರೆ ಆ ಸಮಯದಲ್ಲಿ ನೀವೇನು ಕೇಳ್ತೀರ ಅದು ಒಳ್ಳೇದು ಕೇಳಿದ್ರೆ ಒಳ್ಳೇದಾಗಿರುತ್ತೆ, ಕೆಟ್ಟದ್ದು ಕೇಳೋದು. ನೋಡಿ ನಮ್ಮಲ್ಲೆಲ್ಲ ಹಿರಿಯರು ಹೇಳೋರು ಮಲೆನಾಡಲ್ಲಿ, ಅದೇನಂತ ಮಾತಾಡಿದ್ರೆ ಸಾಯ್ತೀನಿ ಅಂತ ಸುಮ್ಮನಿರು. ಈ ಟೈಮಲ್ಲೆಲ್ಲ ಮಾತಾಡ್ಬಾರ್ದು, ದೇವರು ಮತ್ತೆ ಅಷ್ಟು ಅಂದ್ಬಾರ್ದು. ಕರೆಕ್ಟ್ ಹೌದು? ಅದಕ್ಕೆ ಯಾವ ಟೈಮಲ್ಲೂ ನೆಗೆಟಿವ್ ಥಾಟ್ಸ್ ಜಾಸ್ತಿ ಇರಬಾರ್ದು. ಮನುಷ್ಯ ಅಂದಮೇಲೆ ಬರುತ್ತೆ ನೆಗೆಟಿವ್ ಥಾಟ್ಸ್, ಆದರೆ ಜಾಸ್ತಿ ನೆಗೆಟಿವ್ ಥಾಟ್ಸ್ ಇರಬಾರ್ದು ಸ್ನೇಹಿತರೆ. ಸೊ ವಿಸ್ಟಾ ಪ್ಲಸ್ಸಲ್ಲಿ ಇವತ್ತು ನನ್ನ ಕೆಲಸ ಸಾಧ್ಯತೆ ಇದೆ. ನಿಮ್ಮಂಗೆ ನಾನು ಜಾಯ್ನ್ ಆಗಿ 1ನೇ ರ್ಯಾಂಕ್ ಮಾಡಿ 2ನೇ ರ್ಯಾಂಕ್ ಬಂದು ಇವತ್ತು ಕಂಪ್ನಿ ಕೊಟ್ಟಂಥ 18 ರ್ಯಾಂಕಲ್ಲಿ 13ನೇ ರ್ಯಾಂಕಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಕೆಲಸ ಸಾಧ್ಯತೆ ಇತ್ತು ಅನ್ನೋ ಮನಸ್ಥಿತಿ ನನಗೆ ಕಾನ್ಫಿಡೆನ್ಸ್ ಇತ್ತು. ಅದೇ ಕಾನ್ಫಿಡೆನ್ಸಲ್ಲಿ ಪ್ರಿಯಾ ಕದಮ್ ಅವ್ರು ಕರ್ಕೊಂಬಂದೆ. 18 ರ್ಯಾಂಕಲ್ಲಿ ಅವರು 10ನೇ ರ್ಯಾಂಕಿಗೆ ಬಂದು ಕೂತ್ಕೊಂಡ್ರು. ಅವ್ರ ಕಾನ್ಫಿಡೆನ್ಸ್ ಮೇಲೆ ನೇತ್ರ ಬಂದರು. ಇವತ್ತು ನೇತ್ರನೇ 8ನೇ ರ್ಯಾಂಕಲ್ಲಿ ಬಂದು ಕೂತ್ಕೊಂಡ್ರು. ಕರೆಕ್ಟ್ ಹೌದು ಅವ್ರು? ನಮ್ಮ ಕೆಲಸ ಸಾಧ್ಯತೆ ಆಗಿದ್ದು ನಿಮ್ಮ ಕೆಲಸ ಸಾಧ್ಯತೆ ಆಗುತ್ತೋ ಇಲ್ವೋ? ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಮನಸ್ಥಿತಿ ಹೇಗಿತ್ತಲ್ಲ ಅದೇ ಮನಸ್ಥಿತಿ ನಿಮ್ಮಲ್ಲಿದ್ರೂ 100% ಆಗುತ್ತೆ. ನಿಮ್ಮ ಇವು ಬಿಡಲ್ಲ ಸರಸ್ವತಿ ಪಿಂಕಲ್ಲಿಂದ ವಿಡಿಯೋ ಕಾಲ್ ಮಾಡಿ ಫುಲ್ ಇಲ್ಲಿ ನಾನು ಕೋರ್ ಲೀಡರ್ ಮಾಡ್ತಾ ಇದ್ದೀನಿ, ಅಲ್ಲ ಅವ್ರು ಕೋರ್ ಮಾಡ್ತಾವ್ರೆ. ಈಗ ಇವತ್ತು ನಮ್ಗೆ ಅದು ಇದು ಕಡಿಮೆ ಕ್ರೂಸಿಗೆ ಹೋಗಿದ್ದಾರೆ. ಸೊ ಲೆಜೆಂಡ್ಸ್ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಟಾಪಿಕ್ಗೆ ಬರ್ತೀನಿ ನೋಡಿ. ಒಬ್ಬ ಡಾಕ್ಟರ್ ಕೆಲಸ ಏನು? ಪೇಷಂಟ್ ಕೇರ್ ಮಾಡ್ತಾರೆ. ಕರೆಕ್ಟ್ ಹೌದು? ಅವ್ರು ಹೇಗೆ ಬಂದ ತಕ್ಷಣ ಈಗ ಎಲ್ಲರೂ ಹೋದ ತಕ್ಷಣ ಪೇಷಂಟಿಗೆ ಹೊಟ್ಟೆ ನೋವು ಕರ್ಕೊಂಬರಲ್ಲಿ ಆಪರೇಷನ್ ಕುಯ್ದು ಹಾಕ್ಬಿಡೋಣ ಅಂತಾರ. ಬಂದ ತಕ್ಷಣ ಏನು ಮಾಡ್ತಾರೆ ಗೊತ್ತಾ? ಏನು ಅಂತ ಕೂರಿಸ್ತಾರೆ, ಹಿಂಗೆ ಕೂರಿಸ್ತಾರಲ್ಲ. ಹೌದಾ? ಯಾವಾಗಿಂದ ಹೊಟ್ಟೆ ನೋವು ಇಲ್ಲ? ಬರೋಲ್ಲ. ಏನಾಗಿತ್ತು ಸರ್? ಹೊಟ್ಟೆ ಕಲ್ಲಾಗ್ಬಿಟ್ಟಿದ್ದೆ. ನಿನ್ನೆ ಏನು ತಿಂದ್ರಿ ಸರ್? ಒಂದು ಬಾಡು ಊಟ ಇತ್ತು ತಿಂದೆ ಸರ್. ಮೊನ್ನೆ ಏನು ತಿಂದ್ರಿ? ಏನು ಜಾಸ್ತಿ ಆಗಿಲ್ಲ ರೀ, ಸ್ವಲ್ಪ ಇರಲಿ, ರಿಲ್ಯಾಕ್ಸ್ ಆಗಿ ಬನ್ನಿ. ಹಂಗೆ ತಿರುಗಿ ಒಂಚೂರು ಒಂದು ಚುಚ್ಚಿ ಕಳಿಸ್ತಾರೆ. ಅಲ್ಸರ್ ಇತ್ತು ಏನಿತ್ತು ಗೊತ್ತಿಲ್ಲ, ಅಪೆಂಡಿಕ್ಸು. ಆ ಟೈಮಿಗೆ ಅದು ಹೇಳಲ್ಲ. ಒಂದು 2 ದಿನ ರಿಲ್ಯಾಕ್ಸ್ ಆಗಿ ಬನ್ನಿ ಅಂತ ಹೇಳ್ತಾರೆ. ಅವ್ರಿಗೆ ಧೈರ್ಯವನ್ನು ಫಸ್ಟು ತುಂಬ್ತಾರೆ, ಆಮೇಲೆ ನಿಧಾನಕ್ಕೆ ಹೇಳ್ತಾರೆ. ಸ್ವಲ್ಪ ಏನೋ ಒಂದು ಅಪೆಂಡಿಕ್ಸ್ ಇದ್ದಂಗೆ ಕಾಣ್ತಾರೆ, ಜಾಸ್ತಿ ಸರ್ಜರಿ ಇರಲಿ, ಹಿಂಗೆ ಹೋಗಿ ಒಂದು ಅರ್ಧ ಗಂಟೆ ಹಿಂಗೆ ಹೋಗಿ ಹಿಂಗೆ ಬರೋದು. ರಿಲ್ಯಾಕ್ಸೇಷನಲ್ಲಿ ಮಾತಾಡ್ತಾರೆ. ಕರೆಕ್ಟ್ ಹೌದು? ಅವರು ಯಾವುದೇ ಬಿಸ್ನೆಸ್ಸನ್ನು ಪೇಷನ್ಸಲ್ಲಿ ರಿಲ್ಯಾಕ್ಸೇಷನ್ನಲ್ಲಿ ನಾವು ಯೋಚನೆ ಮಾಡಬೇಕು. ಒಂದು ಹೇಳ್ಬೇಕಂತ ಹೇಳಿದ್ರೆ ಡಾಕ್ಟ್ರು ಪೇಷನ್ಸಲ್ಲಿ ಒಬ್ಬ ಕ್ಯಾಂಡಿಡೇಟ್ನ ಯಾರು ಬಂದಂಥ ನಮ್ಮ ಯಾರು ಬಂದಿರ್ತಾರಲ್ಲ ರೋಗಿಗಳು, ಅವ್ರನ್ನ ಅಟೆಂಡ್ ಮಾಡ್ತಾರೆ. ಕರೆಕ್ಟ್ ಹೌದವ್ರು ಒಂದು ಪಾರ್ಟು. ಇನ್ನೊಂದು ಡಾಕ್ಟ್ರ್ ಕೆಲಸ ಏನು ಹೇಳಿ? ರೋಗಿಗಳು ನೋಡೋದೆ ಅವ್ರ ಕೆಲಸ. ಅಯ್ಯೋ ನಾನು ರೋಗಿಗಳು ನೋಡ್ಬೇಕಾ, ನಾನು ಡಾಕ್ಟರ್ ಆಗಬೇಕು ಅಂದರೆ MBBS ಓದಬೇಕಾ? ಅವ್ರ ಮೈಂಡ್ಸೆಟ್ಟಲ್ಲಿ ಏನಾದ್ರು ಇದೆಯಾ? ಅದು ಮಾಡಲೇಬೇಕು ಅಂದಾಗ MBBS ಓದಬೇಕು, ಸರ್ಜನ್ ಓದಬೇಕು, MD ಓದಬೇಕು, ಎಲ್ಲರೂ ಓದಬೇಕು. ಕರೆಕ್ಟ್ ಹೌದಲ್ವ? ಇನ್ನೊಂದು ಎಕ್ಸಾಂಪಲ್ ಬೇಕಂತ ಹೇಳಿದ್ರೆ ಇವತ್ತು ಲಾಯರ್ ಹ್ಯಾಂಡಲ್ ದ ಕೇಸಸ್. ಕರೆಕ್ಟ್ ಹೌದಲ್ವ? ಒಬ್ಬ ಲಾಯರ್ ಆದಂಥ ವ್ಯಕ್ತಿ ಇವತ್ತು ಕೇಸನ್ನು ನಾನು ಹ್ಯಾಂಡಲ್ ಮಾಡೋಕ್ಕಾಗುತ್ತಾ ಅಂತ ಯೋಚನೆ ಮಾಡಿದ್ರೆ ಹ್ಯಾಂಡಲ್ ಮಾಡೋಕ್ಕಾಗುತ್ತಾ? ಅಥವಾ ನಾನು ಲಾಯರ್ದು ಓದ್ಬಿಟ್ಟಿದ್ದೀನಿ, ನಾನು ಕೇಸ್ಗೆ ನಾನು ಹೆಂಗೆ ಬೇಕಂತ ಬರ್ತೀನಿ ಅಂದರೆ ಆ ಕೋರ್ಟ್ ಒಪ್ಪುತ್ತಾ? ಆ್ಯಸ್ ಎ ಒಬ್ಬ ಲಾಯರ್ ಆದಮೇಲೆ ಅವನು ಕಪ್ ಕೋಟ್ ಹಾಕೊಳ್ಳೇಬೇಕು. ಇಲ್ಲಿಗೆ ಒಂದು ಸ್ಮಾರ್ಟ್ ಟೈ ಹಾಕೋತಾರಲ್ಲ ಮಾಮೂಲಿ, ಆ ಟೈ ಹಾಕೋಬೇಕು. ಜಡ್ಜ್ ಹತ್ರ ಹೋಗಿ ಅವರಿಗೆ ನಮಸ್ಕಾರ ಮಾಡಲೇಬೇಕು. ಒಂದು ಪಾರ್ಟು. ಆಪೋಸಿಟ್ ಇರ್ತಕ್ಕಂಥ ಕೇಸ್ ಅದೆಷ್ಟೇ ಕ್ರಿಟಿಕಲ್ ಇರಲಿ, ಏನೇ ಇರಲಿ, ಆ ಕೇಸಿಗೆ ಏನು ಮಾಡಬೇಕು, ಯಾವ ಆ್ಯಕ್ಷನ್ ತೊಗೋಬೇಕು, ಅದೇನೇನೋ ಕೋಡ್ ವರ್ಡ್ಗಳಿದಾವೆ. ಕರೆಕ್ಟ್ ಅಲ್ಲ? ಇಂಥ ಕೇಸಿಗೆ ಇಂಥದ್ದು ಅಂತ ಅದೆಲ್ಲ ಇವ್ರು ತಲೆ ಹೋಗ್ಬೇಕಂದ್ರೆ ಫಸ್ಟ್ ಏನು ಮಾಡಬೇಕು ಲಾಯರು? ಅವನು ಎಕ್ಸ್ಪೀರಿಯನ್ಸ್ ತೊಗೋಬೇಕು. ಯಾರ ಹತ್ರ ತೊಗೋಬೇಕು? ಸೀನಿಯರ್ಸ್ಗಳು ಲಾಯರ್ ಹತ್ರ ಹೋಗಿ ಎಕ್ಸ್ಪೀರಿಯನ್ಸ್ ತೊಗೋತಾರೆ. ಎಷ್ಟೋ ಜನ ದುಡ್ಡು ತೊಗೊಳ್ಳಲ್ಲ.
ಆ ಸೀನಿಯರ್ ಲಾಯರ್ ಹತ್ರ ಹೋಗಿ ಕೆಲಸ ಮಾಡ್ಕೊಂಡು ಅವ್ರು ಏನು ಸ್ಟಡಿ ಮಾಡ್ತಾರೆ, ಹೋಗ್ತಾರೆ, ಡೇಟ್ ತೊಗೋತಾರೆ, ಎಲ್ಲ ಮಾಡೋದು. ಕೇಸ್ ಎನ್ವೈರನ್ಮೆಂಟ್ ಇರುತ್ತೆ, ಲಾಯರ್ದು ಕೇಸ್ ನಡಿಬೇಕಾದ್ರೆ ಹೋಗ್ತಾರೆ, ಅವರೇ ನಮಸ್ಕಾರ ಮಾಡ್ತಾರೆ, ಅವರೇ ಹೋಗಿ ಕೂತ್ಕೋತಾರೆ, ಎಲ್ಲ ಮಾಡ್ತಾರೆ. ಈ ಲಾಯರ್ ಏನು ಆರ್ಗ್ಯೂ ಮಾಡ್ತಾನೆ, ಈ ಲಾಯರ್ ಏನು ಆರ್ಗ್ಯೂ ಮಾಡ್ತಾನೆ, ಈ ಪಾಯಿಂಟಿಗೆ ಅವ್ರೇನು ಪಾಯಿಂಟ್ ಹಾಕ್ತಾರೆ, ಆ ಪಾಯಿಂಟ್ಗೆ ಇವ್ರೇನು ಹಾಕ್ತಾರೆ, ಈ ಥರ ಎಲ್ಲ ನೋಡಿ ನೋಡಿ ಪ್ರಾಕ್ಟೀಸ್ ಆದಮೇಲೆ ಒಂದು ಕೇಸ್ ಅವರಿಗೆ ಸಿಗುತ್ತೆ. ಆ ಕೇಸಲ್ಲಿ ಏನು ವಿನ್ ಆಗಬೇಕು ಅಂತ ಏನಾದರೂ ಅವ್ನು ಪ್ಲ್ಯಾನ್ ಮಾಡ್ಕೊಂಡು ಐಡಿಯಾ ಓಡಿಸಿ ಇದಕ್ಕೆ ಯಾವ ಕ್ವಶನ್ಗೆ ಯಾವುದಕ್ಕೆ ಆನ್ಸರ್ ಹೆಂಗೆ ಕೊಡಬೇಕು ಅಂತ ಎಲ್ಲ ಪ್ರಿಪೇರ್ ಆಗಿ ಆ ಕೇಸು ಜಡ್ಜ್ಮೆಂಟ್ ಟೈಮಲ್ಲಿ ಅವನು ಆರ್ಗ್ಯೂ ಮಾಡಿದಾಗ ಮಾತ್ರ ಅವನ ಲಾಯರ್ ಅಂತ